ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಟೋಡರಮಲ್ಲರು ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೊಬ್ಬ ಜ್ಞಾನಿ ಪುರುಷ ದೌಲತರಾಮ್ ಕಾಸಡಿವಾಲ್ ಅವರ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 160ನೇ ಶ್ಲೋಕಿದೆ. ಇತ್ತಂ ಅಶೇಷಿತ ಹಿಂಸಾ ಪ್ರಯಾತಿ ಸ ಮಹಾರಥಿತ್ವಂ ಉಪಚಾರಾತ್ ಉದಯತಿ ಚರಿತ್ರಮೋಹೇ ಲಭತೆ ತು ನ ಸಂಯಮಸ್ಥಾನಂ. ಈ ಪ್ರಕಾರ ಸಂಪೂರ್ಣ ಹಿಂಸೆಗಳಿಂದ ರಹಿತವಾದ ಆ ಔಷಧೋಪವಾಸ ಮಾಡುವಂಥ ಪುರುಷನು ಉಪಚಾರದಿಂದ ಅಥವಾ ವ್ಯವಹಾರಣೆಯಿಂದ ಮಹಾವ್ರತತ್ವ ಪಡೆಯುತ್ತಾನೆ. ಆದರೆ ಚಾರಿತ್ರ ಮೋಹದ ಉದಯ ರೂಪವಿರುವ ಕಾರಣ ಸಂಯಮ ಸ್ಥಾನ ಎಂದರೆ ಪ್ರಮತ್ತಾದಿ ಗುಣಸ್ಥಾನಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ಪ್ರಮತ್ತ ಗುಣಸ್ಥಾನ, 6ನೇ ಗುಣಸ್ಥಾನ ನಿಜವಾಗಿ ಸಾಧಕಂದ ಅರ್ಥಾತ್ ಮುನಿದ ಅಲ್ಲ. ಆದ್ರೂ ಕೂಡ ಮಹಾವ್ರತದ ಮುಖ್ಯತೆ 6ನೇ ಗುಣಸ್ಥಾನದೊಳಗೆ ಇದೆ. 5ನೇ ಗುಣಸ್ಥಾನದೊಳಗೆ ಮಹಾವ್ರತದ ಮುಖ್ಯತೆ ಇಲ್ಲ. 5ನೇ ಗುಣಸ್ಥಾನ ಅರ್ಥಾತ್ 2 ಕಷಾಯ ಚೌಕಡಿಯ ಅಭಾವ ಆದದ್ದಿದೆ. 3ನೇ ಕಷಾಯ ಚೌಕಡಿದು ಉದಯ ಇದೆ ರೀ. ಹೀಗಿರುವುದರೊಳಗೆ ಅಲ್ಲಿ ಮಹಾವ್ರತ ರೂಪದ ಪರಿಣಾಮ ಇರೋ ಸಾಧ್ಯ ಇಲ್ಲ. ಮಹಾವ್ರತದ ಸಲುವಾಗಿ ಅಭ್ಯಾಸ ನಡೆದಿದೆ, ಈ ಮಾತು ಸತ್ಯ ಇದೆ. ಅಭ್ಯಾಸ ನಡೆದಿರೋ ವೇಳೆಯದೊಳಗೆ ಅವ ಮಹಾವ್ರತಿಯ ಹಾಗೆನ ಕಾಣಿಸ್ತಾನೆ. ಕಾಣಿಸ್ತಾನ ಅನ್ನೋದಕ್ಕಿಂತ ತನ್ನನ್ನು ತಾನು ಅದೇ ಒಂದು ಸಾಚಾದೊಳಗೆ ಹಾಕಿ ಅವ ಕಾರ್ಯ ಮಾಡ್ತಾ ಇದ್ದಾನೆ. ಯಾವ ಪ್ರಕಾರ ತಂದೆ ಅಂಗಡಿಯಲ್ಲಿ ಉಪಸ್ಥಿತಿ ಇಲ್ಲದೇ ಇರುವ ವೇಳೆದೊಳಗೆ ಪುತ್ರ ಯಾವಾಗರೇ ಬಂದು ಹೋಗ್ತಾ ಇರುವಂಥ ತಾನೇ ಸರ್ವಸ್ವ ಅನ್ನುವ ರೂಪದಿಂದ ಯಾವ ಪ್ರಕಾರ ಅಂಗಡಿ ನಡೆಸ್ತಾನೋ ಆ ಪ್ರಕಾರ ಈ ಶ್ರಾವಕ ನಿಜವಾಗಿ ಮುನಿ ಆಗಿರದಿದ್ರೂ ಅರ್ಥಾತ್ ಮಹಾವ್ರತಗಳ ಅಂಗೀಕಾರ ಪೂರ್ವಕ ಮಹಾವ್ರತ ರೂಪದ ಪ್ರತಿಜ್ಞಾಪೂರ್ವಕ ಅವ ಸಾಧನ ಮಾಡೋದು ಸಾಧ್ಯ ಇಲ್ಲದಿದ್ರೂ ಕೂಡ ಮಹಾವ್ರತಿ ಯಾವ ಪ್ರಕಾರ ಸರ್ವಸಂಗತಿಯಾಗಿ ಆಗಿರುವ ಅಥವಾ ಸಮಸ್ತ ಪಾಪಾದಿಗಳಿಂದ ರಹಿತ ಆಗಿರುವ ರೂಪದ ಪ್ರವೃತ್ತಿ ಮಾಡ್ತಾನೋ ಆ ಪ್ರಕಾರ ಇವ ಅವುಗಳಿಂದ ವಿರತನಾಗುವ ರೂಪದ ಪ್ರಯತ್ನ ಪುರುಷಾರ್ಥ ಸಾಧನೆ ಮಾಡ್ತಾನೆ. ಇಲ್ಲಿ ತಿಳಿಯುವುದು ಇಷ್ಟೇ ಇದೆ. ಹಾಗೆ ಮಾಡ್ತಾನ ಅವ ಆ 3ನೇ ಕಷಾಯ ಚೌಕಡಿಯ ಅಭಾವ ಮಾಡಿದ ಅಂತಂದ್ರೆ ಮಹಾವ್ರತ ರೂಪದ ಪ್ರತಿಜ್ಞಾ ಅಂಗೀಕಾರ ಮಾಡ್ತಾನೆ. ಪ್ರತಿಜ್ಞೆಯ ಅಂಗೀಕಾರ ಮಾಡದ ವಿನಃ ಅವನು ನಿಜವಾಗಿ ಮಹಾವ್ರತಿ ಆಗಲಿಲ್ಲ. ಅನುವ್ರತಿನಾದಂದ್ರೆ ಔಷಧೋಪವಾಸ ಮಾಡುವ ವೇಳೆದೊಳಗೆ ಅವನ ಸಾಧನ ಮಹಾವ್ರತಿಯ ಹಾಗೇನೇ ಇದ್ರೂ ಕೂಡ ಮಹಾವ್ರತದ ಪ್ರತಿಜ್ಞಾ ಅಂಗೀಕಾರ ಮಾಡದ ವಿನಃ ಅವನು ನಿಜವಾಗಿ ಮಹಾವ್ರತಿ ಆಗುವ ಸಾಧ್ಯ ಇಲ್ಲ. ಅದೇ ಪ್ರಕಾರ ಇಲ್ಲಿದೆ ರೀ. ಎಲ್ಲಿ 5ನೇ ಗುಣಸ್ಥಾನ ಅನುವ್ರತಗಳ ಅಂಗೀಕಾರ ಮಾಡದ ವಿನಃ 4ನೇ ಗುಣಸ್ಥಾನ ವರ್ತಿ ಅನುವ್ರತಿಯ ಹಾಗೆ
ಕೆಲವೊಮ್ಮೆ ಮಹಾವ್ರತಿಯ ಹಾಗೆ ಸಾಧನ ಮಾಡಿದರನು ಕೂಡ ಅಂತರಂಗದೊಳಗೆ ಅಂಥದ್ದ ಪವಿತ್ರತೆ ಒಂದೊಂದು ಸಲ ಬಂದರನು ಕೂಡ ಅವ ಅವಿರತ ಸಮ್ಯಕ್ ದೃಷ್ಟಿನ ಅದನ್ರಿ. ಇದ ಚರಣಾನುಯೋಗಿ ಇದ್ದ ಕಾರಣ ವ್ರತಗಳ ಪ್ರತಿಜ್ಞೆ ಆಗುವುದು ಅನಿವಾರ್ಯ ಇದೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ವ್ರತಗಳ ಪ್ರತಿಜ್ಞೆ ಆಗುವ ಸಲುವಾಗಿ ಅಂತರಂಗದೊಳಗೆ ಆ ಪ್ರಕಾರದ ಪವಿತ್ರತೆ ಬರಕಬೇಕು. ಈ ಮಾತು ಸತ್ಯ. ಇದರ ಅರ್ಥ ಹೀಗಲ್ಲ, ವ್ರತದ ಅಂಗೀಕಾರ ಮಾಡಿದ ನಂತರ ಪಾವಿತ್ರತೆ ಬರ್ತಿದೆ, ಹೀಗಲ್ಲ. ಆದ್ರೆ ಅಂತರಂಗದ ಪಾವಿತ್ರತೆ ಬಂದ್ರೂ ಕೂಡ ವ್ರತಗಳ ಅಂಗೀಕಾರ ಆಗದೆ ಹೋದ್ರೆ ಅವ ಶ್ರಾವಕ ಅಥವಾ ಮುನಿ ಅನ್ನಿಸಿಕೊಳ್ಳುವುದಿಲ್ಲ, ಅವ ಅನುವ್ರತಿ ಅಥವಾ ಮಹಾವ್ರತಿ ಅನ್ನಿಸಿಕೊಳ್ಳುವುದಿಲ್ಲ. ಅಂತರಂಗದೊಳಗ ಹೇಳಿತಲ್ಲ 4ನೇ ಗುಣಸ್ಥಾನ. ಅರೆ 3 ಕಷಾಯ ಚೌಕಡಿಯ ಉದಯ ಇದೆ. ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡು. 3 ಕಷಾಯ ಚೌಕಡಿಯ ಉದಯ ಇರುವೆಳದೊಳಗ ಅವನ ಪರಿಣಾಮ, ಅವನ ಶ್ರದ್ಧಾಜ್ಞಾನದ ಮೂಲಕ ಸ್ವಭಾವ ಸ್ಥಿರತೆ ಶ್ರಾವಕನ ಹಾಗೆ, ಅರ್ಥಾತ್ 2 ಕಷಾಯ ಚೌಕಡಿಯ ಅಭಾವಾಗಿ ಹೋಗಿರುವ ಹಾಗೆ ಅಲ್ಲ, ಕೆಲವೊಮ್ಮೆ 3 ಕಷಾಯ ಚೌಕಡಿಯ ಅಭಾವಾಗಿ ಹೋಗಿರುವ ಹಾಗೆ ಕೂಡ ಅವನ ಅಂತರಂಗದ ಪಾವಿತ್ರತೆ ಕಾಣಿಸಿಕೊಳ್ಳುತ್ತಿದೆ. ಆದ್ರೆ ನಿಜವಾಗಿ ಅವ ವ್ರತಬದ್ಧ ಆಗಬೇಕಾದ್ರೆ 2ನೇ ಕಷಾಯ ಚೌಕಡಿ ಹೋಗಬೇಕು ಅಥವಾ 3ನೇ ಕಷಾಯ ಚೌಕಡಿ ಭೂಮಿಕೆಗೆ ಅನುಸಾರವಾಗಿ ಹೋಗಬೇಕು. ಅರ್ಥಾತ್ ಆ ಪಾವಿತ್ರತೆಯಿಂದ ಅದು ಹೋಗ್ತಿದೆಯೇ ವಿನಃ ವ್ರತದ ಅಂಗೀಕಾರದಿಂದ ಹೋಗೋದಿಲ್ಲ. ಇನ್ನು ಪಾವಿತ್ರತೆ ಬಂದ ನಂತರ ಕೂಡ ವ್ರತದ ಅಂಗೀಕಾರ ಇರಲಿಲ್ಲ ಅಂತಂದ್ರೆ ಅವನಿಗೆ ಆ ಸ್ಥಾನ ಪ್ರಾಪ್ತ ಇಲ್ಲ. 2 ಕಷಾಯ ಚೌಕಡಿ ಹೋಗಿದಾವೆ, ಆದ್ರೆ ಅನುವ್ರತದ ಅಂಗೀಕಾರ ಆಗಿಲ್ಲ ಅಂದ್ರೆ ಅವ 5ನೇ ಗುಣಸ್ಥಾನ ಯೋಗ್ಯ ಶ್ರಾವಕ ಸಾಧಕ ಅಲ್ಲ. ತಿಳಿತಾ ಇದೆ ಏನ್ರಿ? ಯಾತರ ಸಲುವಾಗಿ? ಅರೆ ಯಾವುದರ ಸಲುವಾಗಿ ಅಂತಂದ್ರೆ ಆ ಯಾವ 5 ಅನುವ್ರತ ಅಥವಾ ಮುಂದೆ 5 ಮಹಾವ್ರತಗಳ ಅಂಗೀಕಾರ ಇದೆಯೋ ಅದನ್ನು ನಿಜವಾಗಿನ ಕಷಾಯ ಚೌಕಡಿ ಹೊರಟು ಹೋಗಿರೋದ, ಅರ್ಥಾತ್ ಅದು ಸಂಪೂರ್ಣ ಹೋಗಿರುವುದಿಲ್ಲರಿ. ಕಷಾಯ ಚೌಕಡಿ 2 ಕಷಾಯ ಚೌಕಡಿ ಹೋದ ಮೇಲೆ ಅನುವ್ರತದ ಅಂಗೀಕಾರ ಆಗ್ತಿದೆ ಅನ್ನೋದು ಸ್ಥೂಲ ಕಥನೆ ಇದೆ. ಆದರೆ ಅನುವ್ರತದ ಅಂಗೀಕಾರ ಆದ ನಂತರ ಆ 2ನೇ ಕಷಾಯ ಚೌಕಡಿ ಯೋಗ್ಯ ಅಶುದ್ಧತೆ ತನ್ನಲ್ಲೇ ಬರದೇ ಇರುವ ಹಾಗೆ ಸತತ ಆತ ಉದ್ಯಮಶೀಲ ಇರ್ತಾನೆ. ತಿಳಿತೇನ್ರಿ? ವ್ರತದ ಅಂಗೀಕಾರ ಯಾವುದಕ್ಕೆ ಮಾಡೋದ? ಯಾವುದರ ಅಭಾವ ಮಾಡುವುದಿದೆಯೋ ಅದಕ್ಕೆ ಕೆಲವು ಅಂಶದಿಂದ ಅಭಾವ ಆಗಿದ್ದರೂ ಅದರದ ಸಂಪೂರ್ಣ ಅಭಾವ ಯಾವುದೇ ರೂಪದಿಂದ ಅದರದ ಉದಯ ಆಗದೇ ಇರುವ ಸಲುವಾಗಿ ಉದ್ಯಮ ಮಾಡುವ ಉದ್ದೇಶದಿಂದ ಅವನಿಗೆ ವ್ರತಗಳ ಅಂಗೀಕಾರ. ಪ್ರತಿಜ್ಞಾಪೂರ್ವಕ ಅಂಗೀಕಾರ ಆಗದೇ ಇದ್ದರೆ ವ್ರತಗಳದ್ದು ಆ ಕಷಾಯ ಚೌಕಡಿ ಮತ್ತೆ ತಲೆ ಎತ್ತುತ್ತಾ ಇರ್ತಿದೆ. ಹಾಗಾದ್ರೆ ಪ್ರತಿಜ್ಞಾಪೂರ್ವಕ ಇದರ ಅರ್ಥ ಏನಿದೆ? ಅರೆ ನೋಡ್ರಿ, ಯಾವ ಪ್ರಕಾರ ಈಗ ನಮ್ಮ ಭೂಮಿಕೆಗೆ ಅನುಸಾರವಾಗಿ ರಾತ್ರಿ ಭೋಜನ ಅನ್ನ ಜಲಾದಿಗಳದ್ದ ತ್ಯಾಗ ಸಂಪೂರ್ಣನ ಇದ್ರೂ ಕೂಡ ಎಲ್ಲಿಯವರೆಗೆ ಸ್ವಯಂ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಜ್ಞೆಯ ಅಂಗೀಕಾರ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನ ವಿಕಲ್ಪದೊಳಗಿಂದ ಆ ರಾತ್ರಿಯ ಅನ್ನ ಜಲಾದಿಗಳ ಗ್ರಹಣ ಮಾಡುವಂಥ ಅಶುದ್ಧ ಅಂಶ ಹೊರಟು ಹೋಗೋದಿಲ್ಲ. ತಿಳಿತೇನ್ರಿ? ಅದನ್ನೇ ಅಜ್ಞಾನಿಗೆ ಯಾವ ಭಾಷೆಯೊಳಗೆ ಹೇಳಿದ್ರು, ವ್ರತದ ಅಂಗೀಕಾರ ಮಾಡದ ವಿನಃ ಫಲ ಇಲ್ಲ, ತ್ಯಾಗಕ್ಕೆ ಫಲ ಇಲ್ಲ. ಫಲ ಇಲ್ಲ ಅಂದ್ರೆ ಏನ? ಅದು ಮತ್ತು ವಿಕಲ್ಪ ತಲೆ ಎತ್ತುತ್ತಾ ಇರ್ತಿದೆ.
ವಿಕಲ್ಪ ತಲೆ ಎತ್ತದಿದ್ರೂ ಅದರದ ಸತ್ತಾ ವಿದ್ಯಮಾನ ಇದೆ ತಿಳ್ಕೊಳ್ಳೋದು. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕೆ ಬರುತ್ತಿಲ್ಲ. ಅದರ ಸಲುವಾಗಿ ತನ್ನ ಅಂತರಂಗದ ಯಾವ ಒಂದು ಪರಿಶುದ್ಧಿ ಇದೆ, ಯಾವುದೋ ಧರ್ಮದ ಬಾಷ್ಟಾಂಗದ ಸಲುವಾಗಿ ಅಂತರಂಗದ ಯಾವ ಪರಿಶುದ್ಧಿ ಇದೆ, ಆ ಪರಿಶುದ್ಧಿಗೆ ಪ್ರತಿಜ್ಞೆ ಇರೋದು ಅವಶ್ಯಕ ಇದೆ. ಮತ್ತು ಆ ಪ್ರತಿಜ್ಞೆ ತನ್ನ ಮತ್ತು ತನ್ನ ಜೊತೆ ಇರುವಂಥವ್ರದ ಪ್ರವೃತ್ತಿಯನ್ನು ಸ್ವಲ್ಪ ನೋಡೇನ ಮಾಡಬೇಕಾಗ್ತಿದೆ. ಅವರಲ್ಲಿ ಆ ಪ್ರಕಾರದ ಜ್ಞಾನ ಇರಲಿಲ್ಲ ಅಂತಂದ್ರೆ, ಅರೆ ನೋಡ್ರಿ ಮಾತಂತೂ ಹೀಗಿದೆ, ಇವನಿಗೆ ಇಚ್ಛೆ ಇಲ್ಲ ಅಂತಂದ್ರೆ ಅದರದ್ದು ಗ್ರಹಣ ಮಾಡಿಸುವುದರಲ್ಲಿ ಯಾರೂ ಸಮರ್ಥ ಇಲ್ಲ. ಒಂದು ಮಾತು ಇದು ಸ್ಪಷ್ಟ ಇದ್ರೂ ಕೂಡ ಅದರದ್ದು ಗ್ರಹಣ ಮಾಡುವಂಥ ಚೇಷ್ಟೆ ಸಂಯೋಗಿ ಜನರಲ್ಲಿ ಇರಬಾರ್ದು. ಈ ಪ್ರಕಾರದ ಭೂಮಿಕೆಯೊಳಗೆ ಅವನು ಬಂದ ನಂತರನ ವ್ರತಗಳ ಅಂಗೀಕಾರ ಮಾಡಿದರೆ ಆ ವ್ರತಗಳತ್ತ ನಿರತಿಚಾರ ನಿರ್ಬಾಧ ರೂಪದಿಂದ ಪಾಲನೆ ಆಗ್ತಿದೆ. ತನಗೂ ವಿಕಲ್ಪ ಉಳಿಯುವುದಿಲ್ಲ ಮತ್ತು ತನ್ನ ವಿಕಲ್ಪದ ನಾಶದ ಸಲುವಾಗಿ ಪ್ರತಿಜ್ಞೆಯ ಅಂಗೀಕಾರ ಆಗೋದ ಅವಶ್ಯಕ ಇದೆ. ತಿಳಿತು ಅಂದ್ಕೊಳ್ತೇನೆ. ಎರಡೂ ಒಂದೇ. ಪ್ರತಿಜ್ಞೆ ಮತ್ತು ನಿಯಮ ಮಾಡೋದು ದೃಢ ಪ್ರತಿಜ್ಞೆ ಇದರದ ಧಾರಣ ಗ್ರಹಣ ಮಾಡೋದನ್ನು ಇಲ್ಲ. ರಾತ್ರಿ ಜಲಾದಿಗಳ ಸೇವನೆ ಮಾಡೋದನ್ನು ಇಲ್ಲ. ಈ ಪ್ರಕಾರದ ಪ್ರತಿಜ್ಞೆ ಅದು ಹೇಗಿರಬೇಕು? ಪವಿತ್ರ ಪುರುಷನ ಸಾಕ್ಷಿ, ಚರಣಕಮಲಗಳ ಸಾಕ್ಷಿ. ಪವಿತ್ರ ಪುರುಷ 3 ಲೋಕದೊಳಗೆ ಅವರು ಶುದ್ಧಾತ್ಮನ ಅದಂತೆ. ವ್ಯವಹಾರದಿಂದ ಪಂಚಪ್ರಭುಗಳು ಇರ್ತಾರೆ. ವ್ಯವಹಾರ ನಿಶ್ಚಯದ ಅಭಾವದೊಳಗೆ ಸತ್ಯ ಇಲ್ಲ. ನಿಶ್ಚಯ ಇಲ್ಲದೆ ಹೋದರೆ ವ್ಯವಹಾರಕ್ಕೆ ಅರ್ಥ ಇಲ್ಲ. ಅದಕ್ಕೆ ತನ್ನಾತ್ಮನಲ್ಲೇ ದೃಢತೆ ಬೇಕು. ಆ ದೃಢತೆಯ ಆಧಾರದಿಂದ ಆ ಪವಿತ್ರ ಪುರುಷರ ಪಂಚಪ್ರಭುಗಳ ಸಾಕ್ಷಿಯಾಗಿ, ಸಾಕ್ಷಿ ಪ್ರತ್ಯಕ್ಷನ ಬೇಕು ಹೀಗೆಲ್ಲ, ಪರೋಕ್ಷ ರೂಪದಿಂದ ಕೂಡ ಅವ್ರದ್ದು ಯಾವ ಪ್ರಕಾರ ಮಾನತುಂಗಾಚಾರ್ಯ ದೇವ 1 ಕೋಟಿ ಸಾಗರ ಪೂರ್ವದೊಳಗೆ ಆಗಿ ಹೋಗಿರುವಂಥ ವೃಷಭ ದೇವರನ್ನು ಪ್ರತ್ಯಕ್ಷ ತಮ್ಮ ಜ್ಞಾನದೊಳಗೆ ಅಂಗೀಕಾರ ಮಾಡಿ ತಮ್ಮ ಹೃದಯ ಸಿಂಹಾಸನದ ಮೇಲೆ ಸಮವಸರಣದೊಳಗೆ ವಿರಾಜಮಾನ ಇರುವಂಥ ಆದಿದೇವರನ್ನು ಪರಿಸ್ಥಾಪನೆ ಮಾಡಿ ಸ್ತುತಿ ಮಾಡಿದ್ರಲ್ಲ, ಹಾಗೆ ಪ್ರತ್ಯಕ್ಷ ಇಲ್ಲ ಆದಿದೇವ, ಆದರೆ ಪರೋಕ್ಷ ಇದ್ರೂ ಪ್ರತ್ಯಕ್ಷವತ್ರೆ. ಈ ಪರೋಕ್ಷ ಪ್ರತ್ಯಕ್ಷದೊಳಗೆ ಅದು ಕ್ಷೇತ್ರ ಸಾಪೇಕ್ಷ ಇರಬಹುದು, ಕಾಲ ಸಾಪೇಕ್ಷ ಇರಬಹುದು, ಭಾವ ಸಾಪೇಕ್ಷ ಇಲ್ಲ. ತಿಳಿತೇನ್ರಿ? ಪ್ರತ್ಯಕ್ಷ ಪರೋಕ್ಷದ ಭೇದ ಎಲ್ಲಿದೆ? ಕ್ಷೇತ್ರ ಅಥವಾ ಕಾಲ ಸಾಪೇಕ್ಷ. ಈಗ ಪ್ರತ್ಯಕ್ಷ ವರ್ತಮಾನದೊಳಗೆ ಇಲ್ಲ, ಆದ್ರೆ ಅವರು ಭೂತಕಾಲದೊಳಗೆ ಆಗಿ ಹೋಗಿದ್ದಾರೆ. ಈಗಲ್ಲಿ ಪ್ರತ್ಯಕ್ಷ ನನ್ನ ಎದುರಿಗೆ ಇಲ್ಲ, ಆದರೆ ವಿಧೇಯ ಕ್ಷೇತ್ರದೊಳಗೆ ವಿರಾಜಮಾನ ಇದ್ದಾರೆ. ಈ ಪ್ರಕಾರದ ಅಂತರ ಇದ್ರೂ ಕೂಡ ಭಾವದೊಳಗೆ ಅಂತರ ಇಲ್ಲ, ಪ್ರತ್ಯಕ್ಷವತ್. ಹೀಗೆ ಪ್ರತಿಜ್ಞೆಯ ಅಂಗೀಕಾರ ಆಗ್ತಾ ಇರ್ತಿದೆ ಅಂಥೇಳಿ ಧರ್ಮಾತ್ಮ ಪುರುಷ ಏಕಾಂಗಿ ಇದ್ರೂ ಸಂಘದೊಳಗಿದ್ರೂ, ಸಂಘ ಮುನಿ ಸಂಘ ಅಂತಲ್ಲ, ಸಂಯೋಗದ ಮಧ್ಯದೊಳಗಿದ್ರೂ ಕೂಡ ಅವ ತನ್ನ ಅಂತರಂಗದಿಂದ ಯಾವುದು ತನಗೆ ಸಾಧ್ಯ ಇದೆಯೋ ಅದರ ಅನುಸಾರ ವ್ರತಗಳಿಗೆ ಬದ್ಧ ಆಗ್ತಾ ಇರ್ತಾನೆ. ಅದಕ್ಕೆ ನಿಯಮ ಸಲ್ಲೇಖನ ಯಮ ಸಲ್ಲೇಖನ ಅಂಥೇಳಿ ಹೇಳಿದ್ದಾರೆ. ಇನ್ನೊಬ್ಬರು ಕೊಡುವುದಕ್ಕಲ್ಲ, ತಿಳಿತೇನ್ರಿ? ಇನ್ನೊಬ್ಬರು ಕೊಡುವುದರಿಂದ ಇವನಲ್ಲಿ ಅದರದ ಅಂಗೀಕಾರ ಆಗ್ತಿದೆ ಅಥವಾ ಪಾಲನೆ ಆಗ್ತಿದೆ ಅಥವಾ ಅಂತರಂಗದೊಳಗೆ ಆ ಪ್ರಕಾರದ ದೃಢತೆ ಪವಿತ್ರತೆ ಉಳಿತಿದೆ, ಇದು ನಿಯಮಿಲ್ಲ.
ಇಲ್ಲನರೆ. ಆದರೆ ತನ್ನಲ್ಲಿನ ಆ ಪ್ರಕಾರದ ಇದ್ದ ನಂತರ ಇನ್ನೊಬ್ಬರು ಇಲ್ಲದೇ ಇರುವ ವೇಳೆದೊಳಗೆ ಕೂಡ ಅವನು ಅದರದ ಧಾರಣನೂ ಮಾಡ್ತಾನೋ ಪಾಲನೆಯೂ ಮಾಡ್ತಾನೆ. ಅದಕ್ಕೆ ಎಲ್ಲದಕ್ಕೂ ನಿಜ ಹಿತದ ಅಭಿಲಾಷೆ ಮೊದಲು ತನ್ನಲ್ಲೇ ಬೇಕು. ಅದರ ಸಲುವಾಗಿ ತನ್ನಿಂದನ ಪ್ರೇರಣೆ ಸಿಗಬೇಕು. ಅದರ ಸಲುವಾಗಿ ತನ್ನಿಂದನ ಒಳಗಿಂದ ಆಶ್ರಯ ಆಧಾರ. ಧರ್ಮ ಅತ್ಯಂತ ಸ್ವಾಧೀನ ಇದೆ, ಪರಾಧೀನ ಇಲ್ಲ. ದೇವದರ್ಶನ ಕೂಡ ಸ್ವಾಧೀನ ಇದೆ, ಪರಾಧೀನ ಇಲ್ಲ. ಅದರ ತಾವ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತಮ್ಮ ಭೂಮಿಕೆಗೆ ಅನುಸಾರವಾಗಿ ವಿಚಾರ ಮಾಡೋದು. ದೇವದರ್ಶನ, ಶಾಸ್ತ್ರ ಸ್ವಾಧ್ಯಾಯ, ಭೇದ ವಿಜ್ಞಾನ ಇವು ಎಲ್ಲವೂ ಸ್ವಾಧೀನ ಅಂತರಂಗದ ಅಥವಾ ಅಂತರ್ಮುಖ ಜ್ಞಾನದ ವಿಷಯದವರವ. ಪರದ್ರವ್ಯದ ವಿಷಯ ಅಂತೂ ಇಲ್ಲನ. ಮತ್ತು ಜ್ಞಾನ ಪರಸನ್ಮುಖ ಇತ್ತು ಅಂತಂದ್ರೆ ಅಲ್ಲಿ ಕೂಡ ಆ ಕಾರ್ಯದ ಯಥಾರ್ಥತೆ ಸಿದ್ಧಿಸುವುದಿಲ್ಲ. ಏನು ಹೇಳಿದರೆ ಇಲ್ಲಿ ನಡೆಯಿರಿ ಟೀಕೆ. ಇತ್ತಂ ಅಶೇಷಿತ ಹಿಂಸಾ ಸ ಶ್ರಾವಕ ಉಪಚಾರಾತ್ ಮಹಾವ್ರತಿತ್ವಂ ಪ್ರಯಾತಿ ತು ಚಾರಿತ್ರಮೋಹೇ ಉದಯತಿ ಸತಿ ಸಂಯಮಸ್ಥಾನಂ ನ ಲಭತೆ. ಭಾಳ ಅದ್ಭುತ. ಸಂಯಮಸ್ಥಾನ. ಈ ಪ್ರಕಾರ ಹಿಂಸೆಯು ಅವಶೇಷವಿಲ್ಲದಂಥ ಶ್ರಾವಕನು. ಹಿಂಸೆ ಸ್ವಲ್ಪ ಕೂಡ ಇಲ್ಲ ಅವನ ಜೀವನದೊಳಗೆ. ಅಂಥ ಶ್ರಾವಕ ಆ ಪ್ರೋಷಧದ ಸಮಯದೊಳಗೆ ಉಪಚಾರದಿಂದ ಮಹಾವ್ರತಿ ಎಂದು ಕರೆಸಿಕೊಳ್ಳುತ್ತಾನೆ. ವಾಸ್ತವದಲ್ಲಿ ಅವನು ಮಹಾವ್ರತಿ ಇಲ್ಲ. ಏಕೆಂದರೆ ಪ್ರತ್ಯಾಖ್ಯಾನಾವರಣ ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ ಯುಕ್ತನಿರುವುದರಿಂದ ಉದಯ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಉದಯ ಇಲ್ಲದೆ ಹೋದ್ರೆ ಅವನು ಗೃಹಸ್ಥಾವಸ್ಥೆಯನ್ನು ತ್ಯಾಗ ಮಾಡತ್ತಿದ್ದರೆ, ಉದಯ ಇರುವೆಳೆದೊಳಗೆ ಕೂಡ ಪರಿಣಾಮದ ಶುದ್ಧಿಯನ್ನು ಸಾಧಿಸ್ತಾ ಇದ್ದಾನೆ. ಹಾಗಾದ್ರೆ ಅದು ಉದಯ ಇದೆ ಅಥವಾ ಇಲ್ಲ ಹೇಗೆ ತಿಳಿಯುವುದು? ಉದಯ ಇದೆ ಅಥವಾ ಇಲ್ಲ, ಇದು ಆ ಕಷಾಯ ಅಥವಾ ಕರ್ಮ ಸಾಪೇಕ್ಷ ಇಲ್ಲ. ಈಗ ಹೇಳಿತಲ್ಲ, ವಿಕಲ್ಪದೊಳಗ ತಪ್ಪಿ ಕೂಡ ಆ ಯಾವುದರ ತ್ಯಾಗ ಮಾಡಿ ಬಂದಿದ್ದಾನೆ, ಮನೆ, ಪರಿವಾರ, ಪದ ಇವೆಲ್ಲವುಗಳದ್ದು ಏನು ತ್ಯಾಗ ಮಾಡಿ ಬಂದಿದ್ದಾನೆ, ತಪ್ಪಿ ಕೂಡ ಅವನಿಗೆ ಅವುಗಳ ಕುರಿತು ವಿಕಲ್ಪ ಬರದೇ ಇರುವಂಥ ಅಂತರ್ಭೂಮಿಕೆಯ ನಿರ್ಮಾಣ ಆಯಿತು ಅಂತಂದ್ರೆ ಅವು ಮಹಾವ್ರತಿ ಅದ. ತಪ್ಪಿ ಕೂಡ ಯಾರ್ದೂ ವಚನ, ಯಾವ ವ್ಯಕ್ತಿ ವಿಶೇಷವನ್ನು ನೋಡಿದ ನಂತರ ಆತ ಪುತ್ರ ಇರಬಹುದು, ಬಂಧು ಇರಬಹುದು, ತಂದೆ ಇರಬಹುದು, ವ್ಯಕ್ತಿ ವಿಶೇಷವನ್ನು ನೋಡಿದ ನಂತರ ಈತ ನನ್ನ ಪುತ್ರ ಅನ್ನುವ ಭಾವ, ಈತ ನನ್ನ ತಂದೆ ಅನ್ನುವ ಭಾವ ಬಂತು ಅಂತಂದ್ರೆ ಅವನಿಗೆ ಪ್ರತ್ಯಾಖ್ಯಾನಾವರಣದ ಉದಯ ಇದೆ ಅಂತ ಅರ್ಥ. ಧರ್ಮ ಬಹಳ ಸೂಕ್ಷ್ಮ ಇದೆ ಗೌರನ್ನ. ಅದು ಮಕ್ಕಳ ಆಟ ಅಲ್ಲ. ಇದನ್ನು ಇಲ್ಲಿ ಇಟ್ಟು ಬಿಟ್ರೆ ಕಾರ್ಯ ಆಯಿತು ಹೀಗೆ ಮಾತು. ಭರತ ಚಕ್ರವರ್ತಿಯ ಮಕ್ಕಳ ಆಟ ಆಡ್ತಾ ಆಡ್ತಾ 14ರಿಂದ 18 ವರ್ಷದ 100 ಜನ ಮಕ್ಕಳ ದೀಕ್ಷಾ ತಗೊಂಡು ಹೋದ್ರಲ್ಲ, ಅದನ್ನು ಸಮೋಷಣಕ್ಕೆ ಹೋಗಿ ಜೊತೆ ಇರುವಂಥವರ ಅಂಗರಕ್ಷಕರ ಎಲ್ಲ ಸಪ್ಪೆ ಮುಖ ಹಾಕೊಂಡು ಬಂದ ಹೇಳ್ತಾರೆ ಭರತನಿಗೆ, ಎಲ್ಲಿ ಹೋದರು ಅಂಥೇಳಿ ಕೇಳಿದ್ರ ಅವರ ಅತ್ಯಂತ ಖೇದದಿಂದ ಹೇಳ್ತಾರೆ, ಅಲ್ಲಿ ಸಂಪೂರ್ಣ ಅರಮನೆಯೊಳಗ ಶೋಕದ ವಾತಾವರಣ ಆಗ್ತಿದೆ. ಸ್ವಲ್ಪ ಸಮಯದೊಳಗ ಆ ಭರತ ಧೈರ್ಯ ಧಾರಣ ಮಾಡಿ
ಸಮವಸರಣಕ್ಕೆ ಹೋಗ್ತಾನೆ. ಸಮವಸರಣಕ್ಕೆ ಹೋದ ನಂತರ ಅಲ್ಲಿ ರತ್ನಾಕರ ವರ್ಣಿ ಹೇಳ್ತಾನೆ, ಆ ಮುನಿಯಾಗಿ ಕುಳಿತಿರುವಂಥ ಪುತ್ರರನ್ನು ನೋಡಿ ಅಂಥೇಳಿ ಭಾವ ಶಬ್ದರೆಯಲ್ಲಿ. ಯಾಕೆ ಅಂತಂದರೆ ಇವು ಗೃಹಸ್ಥದನ್ರಿ, ಇವನಿಗೆ ಮಕ್ಕಳು ಕಾಣಿಸ್ತಾರ್ರಿ. ಆದ್ರೆ ಆ ಮುನಿಗಳಿಗೆ ಇವು ತಂದೆಯಾಗಿ ಕಾಣಲೇ ಇಲ್ಲ. ಆ ಮುನಿ ವೇಷದೊಳಗೆ, ಮುನಿ ಅವಸ್ಥೆಯೊಳಗೆ ಬಾಲಕರ್ರಿ 14 ವರ್ಷದಿಂದ 18, 4 ವರ್ಷದ ಆ ಒಂದು ಕಾಲಾವಧಿ ಅಂತರದೊಳಗೆ 100 ಜನ ಮಕ್ಕಳು ತಂದೆಯ ರೂಪದಲ್ಲಿ ಕಾಣಲೇ ಇಲ್ಲ. ಇವನಿಗೆ ಮುನಿಯಾಗಿ ಆದ್ರೆ ಕಾಣಿಸಿರೋ ಒಂದು ಕ್ಷಣ ಇವನಿಗೆ ಕೂಡ, ಆದ್ರೆ ಮರುಕ್ಷಣ ಮುನಿ ಅನ್ನುವಂಥ ಭಾವ ಬಂದುಬಿಟ್ಟಿತು. ಮತ್ತು ಅವರಿಗೆ ನತಮಸ್ತಕ ಆದ. ಇದೆಲ್ಲ ಘಟನಾ ಎಂಥದ್ದೇ ಇರಬಹುದು ವಿಚಾರ ಮಾಡೋದು. ಪ್ರತ್ಯಕ್ಷ ಜ್ಞಾನದ ಭೂಮಿಕೆಯೊಳಗೆ ತಂದು ನೋಡೋದ. ಅವರು ಇಂಥ ಈತರಾಗ ಭಾವಧಾರಣ ಮಾಡಿದಾರಲ್ಲ, ತಂದೆಯೇ ಅಂಥೇಳಿ ಕಾಣಿಸಲೇ ಇಲ್ಲ. ಮುನಿ ಸ್ವರೂಪ ಸಾಮಾನ್ಯ ಇರುತ್ತೆ, ಸಂಚರಿಸುವ ಸಿದ್ಧ ಅಂಥೇಳಿ ಸುಮ್ಮನೆ ಅನ್ಲಿತ್ತು. ಬಾಹ್ಯದ ಆಕಾರ ಪ್ರಕಾರದಿಂದ ಮುನಿತನ ಬರುತ್ತದೆ. ಸ್ವಪ್ನದೊಳಗೆ ಕೂಡ ಅರೆ ತಾನು ತ್ಯಾಗ ಮಾಡಿ ಹೋಗಿರುವಂಥ ನಗರ ಮನೆ ಸಂಯೋಗ ಕಾಲಾಂತರದಿಂದ ಆ ನಗರದೊಳಗೆ ಬಂದರು. ಅದೇ ಮನೆಯೊಳಗೆ ಆಹಾರ ಆಯಿತು ಅಂದ್ರೂ ಕೂಡ ಯಾವುದೇ ರೂಪದಿಂದ ಅವರಿಗೆ ಆ ಮನೆಯ ಕುರಿತಾಗಿ, ಆ ನಗರದ ಕುರಿತಾಗಿ ಗೃಹಸ್ಥಾವಸ್ಥೆಯಲ್ಲಿರುವೆಳೆದೊಳಗೆ ಯಾವ ಜಾತಿಯ ಭಾವ ಇತ್ತಲ್ಲ, ಅದರದ ಒಂದು ಅಂಶ ಕೂಡ ಭಾವ ಬರುತ್ತೆ. ಅಂತರ್ಮುಹೂರ್ತ ಕಾಲ ಸ್ವಭಾವದೊಳಗೆ ಉಳಿಯೋದಂತ ಹೇಳಿದರು. ಭಾವಲಿಂಗಿ ಸಂತನಿಗೆ ಕೂಡ ಚತುರ್ಥ ಕಾಲದಲ್ಲಿ ಕೂಡ ಅದು ಕಷ್ಟದ ಮಾತಿದೆ. ಲೀಲಾಜಾಲವಾಗಿ ಆಗುವುದಿಲ್ಲ. ಭಾವಲಿಂಗಿ ಸಂತನಿಗೆ ಕೂಡ ಏನು ಹೇಳಿತು, 48 ನಿಮಿಷ ಅರ್ಥಾತ್ ಅಂತರ್ಮುಹೂರ್ತ ಕಾಲ ಸ್ವಭಾವದಲ್ಲಿ ಸ್ಥಿರ ಉಳಿಯೋದ. ಚತುರ್ಥ ಕಾಲ ಇದ್ದರನು, ಉತ್ತಮ ಸಂಪನ್ನ ಇದ್ದರನು ಕೂಡ ಹಾಗೇ ಆಗ್ತಿದೆ. ಹೀಗೆ ಧರ್ಮಷ್ಟು ಸೂಕ್ಷ್ಮ ಇದೆ. ಅದಕ್ಕೆ ಆ ಸ್ವಭಾವ ಸ್ಥಿರತೆ ಏನು ಮಾತು ಬಂತಲ್ಲ, ಇಲ್ಲಿ ಹೊರಗಡೆ ಗುಣಸ್ಥಾನದ ಆರೋಹಣೆ ಆಗ್ತಾ ಇದೆ, ಒಳಗಡೆ ಅಶುದ್ಧಿಯ ಹಾನಿ ಆಗ್ತಾ ಇದೆ. ಬರೀ ಒಂದು ಸ್ವಭಾವ ಸ್ಥಿರತೆಯ ಮೂಲಕ. ಆದರೆ ಆ ಸ್ವಭಾವ ಸ್ಥಿರತೆಯ ಒಂದು ಕ್ಷಣ ತಿಳಿತೀರಿ ಅಂಥೇಳಿ ಹೇಳ್ತೇನೆ. ನನಗೇನು ತಿಳಿತಾ ಇದೆ ಅದನ್ನು ಹೇಳ್ತಾ ಇದ್ದೇನೆ. ಹೊರಗಡೆ ಗುಣಸ್ಥಾನದ ಆರೋಹಣೆ ಆಗ್ತಾ ಇದೆ, ಶ್ರೇಣಿಯ ಆರೋಹಣೆ ಆಗ್ತಾ ಇದೆ. ಒಳಗಡೆ ಅಂತರಂಗದ ಅಶುದ್ಧಿ ಕರಗಿ ಹೋಗ್ತಾ ಇದೆ, ಹಾನಿ ಆಗ್ತಾ ಇದೆ. ಹಾಗಾದ್ರೆ ಅದಕ್ಕೆ ಯಾವುದು ಮೂಲ ಕಾರಣ ಇದೆ? ಉಪಯೋಗ ಸ್ವಭಾವದೊಳಗೆ ಸ್ಥಿರ ಇರೋದ, ಪರ್ಯಾಯ ಧ್ರುವದೊಳಗೆ ಸ್ಥಿರ ಇರೋದ. ಅದು ಏಕ ಪ್ರಕಾರ ಇರಬಹುದಿಲ್ಲ ಪ್ರತಿ ಸಮಯದ ಇಲ್ಲ. ಪ್ರತಿ ಸಮಯದ ಆ ಪರ್ಯಾಯ ಏನಿದೆ ಅದರೊಳಗೆ ಈ ಸಮಯಕ್ಕಿಂತ ಮುಂದಿನ ಸಮಯದೊಳಗೆ, ಮುಂದಿನ ಸಮಯಕ್ಕಿಂತ ಅದರ ಮುಂದಿನ ಸಮಯದೊಳಗೆ ಪುರುಷಾರ್ಥ ದ್ವಿಗುಣ ಚತುರ್ಗುಣ ಶತಗುಣ ಆಗ್ತಾ ಹೋಗ್ತಿದೆ. ಸ್ಥೂಲದಿಂದ ಹೇಳಿದರೆ ಏನ? ಸ್ವಭಾವದಲ್ಲಿ ಸ್ಥಿರತೆ 48 ನಿಮಿಷ. ಈ ಸಮಯ ಸ್ವಭಾವದಲ್ಲಿ ಯಾವ ಸ್ಥಿರತೆಯನ್ನು ಒಂದು ಸಮಯದ ಪರ್ಯಾಯ ಮಾಡಿದ್ದ ಇದೆ, ಅದೇ ಪ್ರಕಾರ ಮುಂದಿನ ಸಮಯದ ಪರ್ಯಾಯ ಮಾಡ್ತಿದೆ. ಅದಕ್ಕಿಂತ ಅಧಿಕ ಪುರುಷಾರ್ಥ ಪೂರ್ವಕ ಮಾಡ್ತಿದೆ. ಅಲ್ಲಿ ಗುಣಸ್ಥಾನಗಳದ್ದ
ಆರೋಹಣೆ ಆಗಬೇಕಾದ್ರೆ, ಶ್ರೇಣಿಯ ಆರೋಹಣೆ ಆಗಬೇಕಾದ್ರೆ ಅಂತರಂಗದೊಳಗಿನ ಯಾವ ಅಶುದ್ಧಿ ಇದೆ ಅದಕ್ಕೆ ಕರಗಿ ಹೋಗಬೇಕಾದ್ರೆ ಪ್ರತಿ ಸಮಯದ ಪರ್ಯಾಯದೊಳಗೆ ಎಷ್ಟು ಪರಿಶುದ್ಧಿ ಪುರುಷಾರ್ಥ ಇರ್ತಿರಬಹುದು ವಿಚಾರ ಮಾಡೋದು. ಅದು ನಮ್ಮ ವಿಚಾರಕ್ಕೆ ಸಿಕ್ಕುವುದಿಲ್ಲ ಅಂಥೇಳಿನ ಅದಕ್ಕೆ ಒಂದೇ ಶಬ್ದ ಹೇಳಿದ್ರೆ ಏನ ಸೂಕ್ಷ್ಮ. ಆದರೂ ಕೂಡ ನಮ್ಮ ಜ್ಞಾನ ಆ ವಿಷಯದ ಅಂದಾಜು ಮಾಡಬಹುದಾಗಿದೆ. ಯಾವ ಒಂದು ಸಮಯದ ಪರ್ಯಾಯ ಈಗ ಸ್ವಭಾವದಲ್ಲಿ ಸ್ಥಿರ ಇದೆಯೋ ಮುಂದಿನ ಸಮಯದ ಪರ್ಯಾಯ ಸ್ವಭಾವದೊಳಗೆ ಸ್ಥಿರತೆಯನ್ನು ಸಾಧಿಸಬೇಕಾದರೆ ಇದರ ಅನುಸರಣೆ ಮಾಡಿ ಆಗುವುದಿಲ್ಲ. ಆದರೆ ಸ್ವಯಂ ಅದು ಪುರುಷಾರ್ಥ ಮಾಡಬೇಕಾಗ್ತದೆ, ಸ್ವಯಂ ಅದು ಉದ್ಯಮ ಮಾಡಬೇಕಾಗ್ತದೆ. ಆ ಉದ್ಯಮ ಎಂಥದ್ದಿದೆ ಅಂತಂದ್ರೆ ಸ್ವತಂತ್ರ ಇದೆ, ಇನ್ನೊಂದರ ಅನುಸರಣೆ ಅನುಕರಣೆ ಇಲ್ಲಲ್ಲಿ. ಮತ್ತು ಆ ಉದ್ಯಮಕ್ಕೆ ಬಾಧಾರೂಪದ ಅಶುದ್ಧತೆ ಅಲ್ಲಿ ವಿದ್ಯಮಾನ ಇದೆ. ಆ ಅಶುದ್ಧತೆಗೆ ನಿಮಿತ್ತವಾಗುವಂತಹ ಕರ್ಮಾದಿಗಳದ್ದು ಕೂಡ ಸತ್ತಾ ಇದೆ. ಅದು ಎಲ್ಲವನ್ನ ಲೆಕ್ಕಿಸದೆ ಅದಾವುದಕ್ಕೂ ಜಗ್ಗದೆ ಆ ಪರ್ಯಾಯ ಒಂದು ಧ್ರುವವನ್ನ ಧ್ಯೇಯವನ್ನಾಗಿಟ್ಟುಕೊಂಡ ಒಂದು ಶಾಶ್ವತ ಏಕರೂಪದ ಜ್ಞಾತಾ ಸ್ವಭಾವವನ್ನ ಅರೂಪಿ ಆನಂದದ ಸಾಗರನನ್ನ ಧ್ಯೇಯವನ್ನಾಗಿಟ್ಟುಕೊಂಡ ಅದು ಸ್ವಯಂ ಪೂರ್ಣ ಪುರುಷಾರ್ಥ ಮಾಡಬೇಕು. ಆವಾಗ ಅದಕ್ಕೆ ಅತೀಂದ್ರಿಯ ನಿರಾಕುಲ ಶಾಂತಿಯ ಅನುಭವ. ಇನ್ನು ಅದರ ಮುಂದೆ ಬರುವಂತಹ ಪರ್ಯಾಯ ಅದು ಪೂರ್ಣ ರೂಪದಿಂದ ಸಾಮಾನ್ಯ ಮಾತಿಲ್ಲದ ಇದು ಅಂಥೇಳಿನ ಸೂಕ್ಷ್ಮ ಇದೆ. ನಮ್ಮ ವಿಚಾರದ ಹಿಡಿತಕ್ಕೆ ಬರುವುದಿಲ್ಲ ಅಂಥೇಳಿ ಸೂಕ್ಷ್ಮ ಇದೆ, ಇದು ಒಂದು ಮಾತು ಹೇಳ್ತು. ಆದರೆ ಅದು ಸೂಕ್ಷ್ಮವೇ ಇರುವಂಥ ಯಾವ ಸೂಕ್ಷ್ಮ ಕಾಲದ ಇರುವಂಥ ಯಾವ ಪರ್ಯಾಯ ಇದೆ ಆ ಪರ್ಯಾಯದ ಪುರುಷಾರ್ಥ ಅತ್ಯಂತ ಸೂಕ್ಷ್ಮ. ಇದನ್ನು ಮೇಲಿಂದ ಹೇಳಿತು. ಈಗ ಕೆಳಗೆ ಬಂದ ನಂತರ ಅನುವ್ರತಿ ಇದ್ದವ ಆಂತರ್ಯದೊಳಗ ಮಹಾವ್ರತಿಯ ಹಾಗೆ ಮಹಾವ್ರತದ ಅಂಗೀಕಾರ ಮಾಡಿರುವಂಥ ಯಾವ ಪ್ರಕಾರ ಅಂತ ತತ್ವದ ಆಸ್ವಾದವನ್ನ ಮಾಡ್ತಾ ಇದ್ದಾನೆ. ಅದೇ ಪ್ರಕಾರದ ಆಸ್ವಾದ ಮಾಡಿದ್ರೂ ಕೂಡ ಅದು ವಿದ್ಯಮಾನ ಇದೆ. ಏನು ಅಶುದ್ಧಿ. ಆ ಅಶುದ್ಧಿಯನ್ನ ಒಂದು ಸಮಯ ತಡೆದ, 4 ಸಮಯ ತಡೆದ. ಆದ್ರೆ ಆ ಅಶುದ್ಧಿ ಯಾವಾಗ ತಲೆ ಎತ್ತುತ್ತಿದೆ ಹೇಳಲಿಕ್ಕೆ ಅಂಥೇಳಿ ಅವ ಉಪಚಾರದಿಂದ ಮಹಾವ್ರತಿ ಇದ್ದಾನೆ ಅಂಥೇಳಿ ಹೇಳಿದ್ರು. ಮುಂದೆ ಇನ್ನು ಸ್ಪಷ್ಟಪಡಿಸಿದರು. ಅವನಿಗೆ ಆ ಪ್ರತ್ಯಾಖ್ಯಾನಾವರಣ ಕಷಾಯದ ಉದಯ ಇರುವುದರಿಂದ ಸಂಯಮ ಸ್ಥಾನ ಇಲ್ಲ. ಬಹಳ ಸೂಕ್ಷ್ಮ ವಿಷಯ ಇದೆ. ಏನು ಪ್ರತ್ಯಾಖ್ಯಾನಾವರಣದ ಉದಯ ಇರುವ ಕಾರಣ ಅವನಿಗೆ ಸಂಯಮ ಸ್ಥಾನದ ಪ್ರಾಪ್ತಿ. ಹಾಗಾದ್ರೆ ಆ ಸಂಯಮ ಎಂಥದ್ದಿರಬಹುದ್ರಿ? ಮುನಿಯ ಅಂತರ್ಬಾಹ್ಯ ಸಂಯಮ. ಬಾಹ್ಯದ ಸಂಯಮಕ್ಕೂ ಕೂಡ ಅಂತರಂಗ ಸಂಯಮದ ಆಧಾರ ಬೇಕು. ಅಂತರಂಗ ಸಂಯಮದ ಆಧಾರ ಇಲ್ಲದ ಬಾಹ್ಯ ಸಂಯಮ ಉಳಿಯುವುದಿಲ್ಲ. ಮತ್ತು ಬಾಹ್ಯದಲ್ಲಿ ಸಂಯಮದ ಪ್ರತಿಜ್ಞೆ ಇರದ ವಿನಃ ಆ ಅಂತರಂಗ ಸಂಯಮ ಸುರಕ್ಷಿತ ಇಲ್ಲ. ವ್ರತದ ಅವಶ್ಯಕತೆ ಇಲ್ಲ. ವ್ರತಗಳ ಪರಿಣಾಮ ಬಂಧದ ಕಾರಣ ಇದೆ. ಇದನ್ನೆಲ್ಲ ಇಡೀ ಲೋಕಕ್ಕೆ ಪ್ರತಿಧ್ವನಿ ಆಗುವ ಹಾಗೆ ಘೋಷಣೆ ಮಾಡಿ ಬಂದಿರುವಂಥ ಅಮೃತ ಚಂದ್ರಾಚಾರ್ಯರೇ
ಇಲ್ಲಿ ಪುರುಷಾರ್ಥ ಸಿದ್ಧಿ ಚರಣಾನುಯೋಗ, ಅದು ಮುನಿಯಾಚರಣೆ ಅಲ್ಲ, ಗೃಹಸ್ಥನಾಚರಣೆ. ವಿಚಾರ ಮಾಡಬೇಕ್ರಿ. ಸಮಯ ಸಾರ ಇದೆ, ಆದರೆ ಸಮಯ ಸಾರದ ವಿಷಯ ಪ್ರತಿಪಾದನೆಯೊಳಗೆ ಎಷ್ಟು ಸುಲಭ ಇದೆಯೋ ಅಷ್ಟು ಸುಲಭ ಅದರ ವಿಷಯ ಒಳಗೆ, ಗ್ರಹಣದೊಳಗ, ಅನುಭವದೊಳಗ, ಶ್ರದ್ಧೆಯೊಳಗ ಇರುತ್ತೆ. ಒಂದು ಸಮಯ ಸಾರದ ಆಧಾರದಿಂದ ಇಡೀ ಭಾರತದ ಅನೇಕ ಜೀವ, ಲಕ್ಷಾಂತರ ಜೀವ ಧರ್ಮವನ್ನು ಅತ್ಯಂತ ಸುಲಭ ಅಂತೇಳಿ ತಿಳಿದು ನಾವು ತಿಳಿತಾ ಇದ್ದೀವಿ. ಆದರೆ ಒಂದೇ ಒಂದು ಮಾತ ಇದಕ್ಕೆ ಪೂರಕವಾಗಿ ಅಥವಾ ಈ ತಿಳುವಳಿಕೆಯನ್ನು ಇಟ್ಟುಕೊಳ್ಳೋದು ಅಥವಾ ಬಿಟ್ಟುಕೊಡೋದ, ಇದರ ವಿಚಾರದ ಸಲುವಾಗಿ ಒಂದೇ ಒಂದು ಮಾತು ಇದೆ. 11 ಅಂಗ 14 ಪೂರ್ವದ ಅಧ್ಯಯನ ಮಾಡಿ ಕೂಡ ಯಾವುದು ಆಗಲಿಲ್ಲ, ಅದಕ್ಕಿಂತ ನಮ್ಮದು ಯಾವುದು ಮನ್ನಣೆ ಇದೆ ಅದರ ಮೂಲಕ ಆಗಬಹುದೇನೋ. ಪಂಚಮಹಾವ್ರತದ ನಿರತಿಚಾರ ಪರಿಪಾಲನೆ ಮಾಡಿ 9ನೇ ಗ್ರಹಿವೇಕಕ್ಕೆ ಹೋಗಿದ್ರೂ ಕೂಡ ಯಾವುದು ಆಗಲಿಲ್ಲವೋ ಅದರಿಂದ ಆ ಸಮಯ ಸಾರದ ವಾಚನ ಮಾತ್ರದಿಂದ ಅಥವಾ ಚರ್ಚಾ ಮಾತ್ರದಿಂದ ಆಗಬಹುದೇನೋ. ಯಾವನೋ ಓರ್ವ ಜೀವನಿಗೆ ಆಯಿತು. ಸಾಮಾನ್ಯ ಕ್ಷೇಮ ಜ್ಞಾನಕ್ಕೆ ಸಮಯ ಸರ್ ಜ್ಞಾನಾತ್ಮಕರಾಗುತ್ತಿರುವ ಮಹಾಕಷ್ಟನೇ ಇದೆ ರೀ. ಮತ್ತು ಆ ಜ್ಞಾನಾತ್ಮಕ ತಿಳಿಯೋದು ಕಷ್ಟ ಇದ್ದ ನಂತರ ಆ ಶ್ರದ್ಧೆ ಆಚರಣೆ ಎಷ್ಟು ಕಷ್ಟ ಇರಬಹುದು. ಆದರೆ ಜ್ಞಾನಾತ್ಮಕ ಇಲ್ಲ, ಶಬ್ದಾತ್ಮಕ ತಿಳಿತಾ ಇದ್ದೇವ್ರಿ ನಾವು. ಮತ್ತು ಧರ್ಮ ಅತ್ಯಂತ ಸುಲಭ ಮಾಡಿಕೊಂಡ್ಬಿಟ್ಟಿದೆ. ಇದೆ ಧರ್ಮ ಸುಲಭನೇ ಇದೆ. ಸುಲಭ ಯಾಕ? ಅದರಲ್ಲಿ ಯಾವುದು ಪರದ ಅಪೇಕ್ಷೆ ಇಲ್ಲ ಅಂತ ಹೇಳಿ. ಆದರೆ ಅತ್ಯಂತ ಕಠಿಣ ಇದೆ ರೀ. ಕಠಿಣ ಯಾಕ? 11 ಅಂಗ 9 ಪೂರ್ವ ಓದಿದ್ರೂ ಪ್ರಾಪ್ತ ಆಗಲಿಲ್ಲ. ಪಂಚಮಹಾವ್ರತದ ನಿರತಿಚಾರ ಪಾಲನೆಯೊಳಗ ಲಕ್ಷಾಂತರ ಕೋಟಿ ಪೂರ್ವ ವರ್ಷಗಳವರೆಗೆ ಕಾಲ ವ್ಯತೀತ ಮಾಡಿದ್ರೂ ಪ್ರಾಪ್ತ. ಅದಕ್ಕೆ ಆ ಧರ್ಮನ್ನೋ ವಿಷಯ, ಆ ರತ್ನತ್ರಯ ಅನ್ನುವಂಥ ಮಾತ ಅಥವಾ ರತ್ನತ್ರಯಮಯನಾದಂಥ ಆ ಅವ್ಯಕ್ತ ಆತ್ಮ ಎಷ್ಟು ಆಳದೊಳಗಿದ್ದಾನೆ, ಯಾವ ರೀತಿ ಅವನ ಕಡೆಗೆ ಹೋಗಬಹುದಾಗಿದೆ, ಯಾವ ರೀತಿ ಅವನ ಗ್ರಹಣ ಮಾಡಬಹುದಾಗಿದೆ, ಇದು ಏಕಾಂತದೊಳಗ ಕಲ್ಯಾಣಾಭಿಲಾಷಿ ವಿಚಾರ ಮಾಡುತ್ತೆ. ಏನೋ 4 ಶಬ್ದಗಳನ್ನು ಅರೆ, ಯಾವಾಗ ಶಬ್ದಗಳು ಇರಲಿಲ್ಲ ಆವಾಗ ಶರೀರದ ಕ್ರಿಯೆಯೊಳಗೆ ಧರ್ಮ ಮನ್ನಿಸ್ತಾ ಇದ್ದರು ಜೀವನ. ಯಾವಾಗ ಶಬ್ದಗಳು ಬಂದವು ಆವಾಗ ಶಬ್ದಗಳನ್ನು ಆಡುವುದರೊಳಗೆ ಧರ್ಮ ಮನ್ನಿಸ್ತಾ ಇದ್ದೇವೆ, ಶಬ್ದಗಳನ್ನು ತಿಳ್ಕೊಂಡ. ಆದರೆ ಧರ್ಮ ಜಯಚಂಚಾಬ್ದ ಹೇಳಿರುವ ಹಾಗೆ ಶಾದ್ವಾದ ವಿದ್ಯೆಯ ಆಧಾರದಿಂದ ಎಂದೋ ಯಾವನೋ ವಿರಳ ಪುರುಷನಿಗೆ ಏನಾಗ್ತಿದೆ ಆ ಧರ್ಮ ಅಥವಾ ಅಂತಃತತ್ವದ ಉದ್ಧತಿ. ಎಷ್ಟು ಧನ್ಯವಾದಗಳು. ನಾನು ತಿಳಿಯೋದಾಗಿತ್ತು ಈ ಸ್ವರೂಪ ಹಿಂಗೆ ಹೇಳಕತ್ತಿರಲ್ಲ, ಎಲ್ಲಿ ಸಿಗೋದಾಯಿತು ಖರೆ, ಅದು ಒಳಗಿಂದ ಸಿಗೋದು ಹೇಗ? ಹೀಗಿದೆ ಅಂದ ಮೇಲೆ ಅದರ ಪ್ರಾಪ್ತಿಯ ಅಂಥೇಳಿ ನೇಮಿಚಂದ್ರ ಸಿದ್ಧಾಂತಿ ದೇವ್ ಬೃಹದ್ರವ್ಯ ಸಂಗ್ರಹದೊಳಗೆ ಹೇಳಿದರಲ್ಲ, ಅದನ್ನು ಪಡ್ಕೊಳ್ಳಬೇಕಾದ್ರೆ ನೀ ಶರೀರದ ಕ್ರಿಯೆ ಲಕ್ಷ್ಯವನ್ನು ಬಿಡಿ. ವಚನ ಮಾಜಂಪಾಹಿ ಮಾಚಿಂತೈ ಯಾವುದರದ್ದು ವಿಚಾರ ಅನ್ಯದ ವಿಚಾರದೊಳಗೆ ತೊಡಗಿದೆ ಅಂತಂದ್ರೆ ನಿನಗೆ ನಿನ್ನ ಸ್ವಭಾವದ ಕಡೆಗೆ ಯಾವ ಜ್ಞಾನದ ಪ್ರವೃತ್ತಿ ಆಗಬೇಕೋ ಅದು ಆಗುವುದಿಲ್ಲ. ಶಾಸ್ತ್ರದ ವಿಚಾರ, ಶಾಸ್ತ್ರದ ಶಬ್ದಗಳ ವಿಚಾರ, ಸಾಮಾನ್ಯ ಮಾತು ಇಲ್ಲ. ಸಾಮಾನ್ಯ ಮಾತು ಇಲ್ಲ ಅಂಥೇಳಿ ನಮಗೆ ಆ ಅಸಾಮಾನ್ಯ ಅಂತಃತತ್ವದ ಮಹಿಮೆನೇ ಇನ್ನೂ ಬರ್ತಾ ಇಲ್ಲ. ಇದು ಬಾಹ್ಯದ ರೀತಿ ನೀತಿಗಳಿಂದಲ್ಲ,
ನಮ್ಮ ಅಂತರಂಗದ ಅವಲೋಕನೆ ನಾವು ಮಾಡಿಕೊಂಡ್ರೆ ತಿಳಿದು ಬರುವಂತಹ ವಿಷಯ. ಏಕಾಕಿಯಾಗಿನ ಜೀವ ಮಾತೆಯ ಗರ್ಭದೊಳಗೆ ಬರ್ತಾನೆ. ಏಕಾಕಿಯಾಗಿನ ಅಲ್ಲಿ ಅಸಹನೀಯವಾದಂಥ ಅನಂತ ದುಃಖವನ್ನು ಅದೇ ಕೇವಲಿಗಳಿಂದ ಕೂಡ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದುಃಖವನ್ನು 9 ತಿಂಗಳವರೆಗೆ ಭೋಗಿಸ್ತಾನೆ. ಏಕಾಕಿಯಾಗಿನ ಅತ್ಯಂತ ಇಕ್ಕಟ್ಟಾದ ಸ್ಥಾನದಿಂದ ಹೊರಗೆ ಬರುವ ರೂಪದ ಜನ್ಮ. ಏಕಾಕಿಯಾಗಿನ ಅದರ ದುಃಖವನ್ನು ಬಂದ ನಂತರನೂ ಅತ್ಯಂತ ಪರಾಧೀನ. ಶೈಶವಾವಸ್ಥೆಯಲ್ಲಿ ಯಾವ ಸ್ವಾಧೀನತೆ ಇದೆ? ಅತ್ಯಂತ ಪರಾಧೀನ. ಮುಂದೆ ಬೆಳಗಾಯರ ಸ್ವಾಧೀನತೆಯಲ್ಲಿದೆ. ಭ್ರಾಂತಿಯಿಂದ ಅನಿಸೆ ನಾ ಯಾರ್ದು ಕೇಳೋದಿಲ್ಲ, ನನಗೇನು ತಿಳಿತಿದೆ ಅದನ್ನೇ ಮಾಡ್ತೇನೆ, ನನಗೇನು ಬೇಕು ಅದನ್ನೇ. ಭ್ರಾಂತಿಯಿಂದ ಅಂತ. ಆದರೆ ಶರೀರದ ಅಧೀನ, ಇಂದ್ರಿಯದ ಅಧೀನ ಮೂಲದಂದ್ರೆ ಈ ಪರಾಧೀನ. ಅದೇ ಮನುಷ್ಯ ಜನ್ಮದ ದುಃಖ ಬಹಳ ಹೇಳಿದರೆ ಭಾವಪಾಹುಡದೊಳಗ ಒಂದು ದೇವ ಭಾವಪಾಹುಡದೊಳಗ ಕಿರಿಯಂಚಗತಿಯ ದುಃಖ, ನರಕಗತಿಯ ದುಃಖ, ದೇವಗತಿಯ ದುಃಖ, ಮನುಷ್ಯಗತಿಯ ದುಃಖ. ವೃಕ್ಷದಿಂದ ಬಿದ್ದು ಹೋಗಿ ಸತ್ತ, ವಾಹನದ ಅಪಘಾತದೊಳಗೆ ಸಿಕ್ಕಿ ಸತ್ತ, ರೋಗದಿಂದ ಸತ್ತ, ರಕ್ತಕ್ಷಯದಿಂದ ಸತ್ತ. ಇಂಥ ಪರಾಧೀನತೆಯೊಳಗೆ ನಂತರ ವೃದ್ಧಾಪ್ಯದೊಳಗೆ ಏನಿದೆ ಅದಂತೂ ಪ್ರತ್ಯಕ್ಷ ಅರ್ಧ ಮೃತಕ ಸಮಬೂಢಾಪನು ಅಂಥೇಳಿ ಹೇಳಿದರು. ಇಡೀ ಜೀವನದೊಳಗೆ ಏಕಾಕಿಯಾಗಿ ದುಃಖದ ಅನುಭವ ಮಾಡ್ತಾನೆ. ಏಕಾಕಿಯಾಗಿ ಮರಣದ ಮುಖದೊಳಗೆ ಹೋಗ್ತಾನೆ. ಇದನ್ನೆಲ್ಲ ಹೇಳುವ ಕಾರಣ ಏನ ಅಂತಂದ್ರೆ ಇದೆಲ್ಲ ನಮಗೆ ಸ್ಪಷ್ಟ ತಿಳಿದಿದೆ. ಹೌದು ಅಥವಾ ಅದೇ ಪ್ರಕಾರ ಏಕಾಕಿಯಾಗಿ ವಿಶ್ವದ ಚಿಂತೆಯನ್ನು, ದೇಹದ ಚಿಂತೆಯನ್ನು, ಪರಿವಾರದ ಚಿಂತೆಯನ್ನು, ರೋಗ ಮರಣಗಳ ಚಿಂತೆಯನ್ನು ಬಿಟ್ಟ ಏಕಾಕಿ ಅನಂತ ಪುರುಷಾರ್ಥದ ಮೂಲಕ ಅಂತ ತತ್ವವನ್ನು ತಿಳಿದುಕೊಳ್ಳುವ, ಹಿಡಿದುಕೊಳ್ಳುವ ಉಪಾಯ ಆಗಲಿಕ್ಕೆ ಬೇಕು. ಅದು ಆಗದ ವಿನಃ ಇಂಥ ದುಃಖಗಳಿಗೆ ಕೊನೆ ಅನ್ಯ ಯಾವ ಕಾರಣದಿಂದಲೂ, ಕಾರಣ ಅರ್ಥಾತ್ ವಿಶಿಷ್ಟ ಕ್ಷೇತ್ರದೊಳಗೆ, ವಿಶಿಷ್ಟ ಕಾಲದೊಳಗೆ, ವಿಶಿಷ್ಟ ಸಂಯೋಗದೊಳಗೆ ಹೋದ ನಂತರ ಕಾರ್ಯ ತಾನಾಗೆ ಆಗ್ತಿದೆ ಹೀಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇವು ಶ್ರಾವಕ ಹೇಗೆ ಮಾಡ್ತಾ ಇದ್ದಾನೆ ಸಾಧನೆ, ಎಲ್ಲಿ ಮಾಡ್ತಾ ಇದ್ದಾನೆ, ಲೋಕೇನಂತಿದೆಯೋ ಗೊತ್ತಿಲ್ಲ. ಸರ್ವಜ್ಞ ಪ್ರಭು ಅದನ್ನು ಯಾವ ರೀತಿಯಿಂದ ಲೋಕಕ್ಕೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಅವ ಆಂತರ್ಯದೊಳಗ ಯಾವುದ ಸ್ವಭಾವದ ನಿಧಿಯನ್ನ, ಅತೀಂದ್ರಿಯ ಆನಂದದ ಸಾಗರವನ್ನ ಪೂರ್ಣ ರೂಪದಿಂದ ಅನುಭವಿಸುವ ಪ್ರಯತ್ನದೊಳಗ ಪ್ರತಿ ಸಮಯದ ಪರ್ಯಾಯದ ಉದ್ಯಮದಲ್ಲಿ ತೊಡಗಿದ್ದಾರೆ. ಧರ್ಮ ಹೋಗ್ತಾ ಹೋಗ್ತಾ ಆಗುವುದಿಲ್ಲ. ಕಲ್ಯಾಣ ಅಥವಾ ಮೋಕ್ಷ ಮಾರ್ಗ ಅಥವಾ ಸುಖದ ಮಾರ್ಗ ಹೋಗ್ತಾ ಹೋಗ್ತಾ ಸಿಕ್ಕ. ಇವು ಮಹಾವ್ರತಿಯ ಹಾಗೆನ ಆಂತರ್ಯದೊಳಗ ಸಮಯ ಸಮಯಕ್ಕೆ ಕ್ಷಣ ಕ್ಷಣಕ್ಕ ಪರಮ ಪುರುಷಾರ್ಥ ಸಂಪೂರ್ಣ ಹಿಂಸೆಯ ತ್ಯಾಗ ಮಾಡಿದ್ದಾನೆ. ಸಂಪೂರ್ಣದ ಅರ್ಥ ಏನು ಮಾಡಿತ್ತು? ಸಂಪೂರ್ಣ ಹಿಂದಿನ ವಾರ ಏನು ಮಾಡಿತ್ತು? ಸಂಪೂರ್ಣ ಶಬ್ದದ ಅರ್ಥ ಮನವಚನ ಕಾಯ ಕೃತಕಾರಿತ ಅನುಮೋದನೆ. ಮತ್ತ ಸಂಪೂರ್ಣ ಹಿಂಸೆ ಅರ್ಥಾತ್ ಹಿಂಸೆಯನ್ನು ಮೊದಲುಗೊಂಡು ಎಷ್ಟು ಪಾಪಗಳಿದಾವಲ್ಲ ಅವು ಎಲ್ಲವುಗಳನ್ನು ಬಿಟ್ಟಿದೆ. ಹಿಂಸೆ ಅಂತ ಪಾಪ ಇನ್ನೊಂದು ಇಲ್ಲ. ಆ ಹಿಂಸೆಯ
ಪಾಪವೇ ಅಸತ್ಯ, ಕಳವು, ಕುಶೀಲ, ಪರಿಗ್ರಹ ರೂಪ ಪಾಪಕ ಆದಿ ಇದೆ, ಭೂಮಿ ಇದೆ. ಸಂಪೂರ್ಣ ಶಬ್ದದ ಅರ್ಥ ಇದೇ ಪ್ರಕಾರ ಹೇಳಿದ್ದ ಶಾಬ್ದಿಕವಾಗಿ ಅದರ ಭಾವ, ಅದರ ಅರ್ಥ ಬಹಳ ವಿಶಾಲ ಇದೆ ರೀ. ಅದನ್ನು ನಾವು ತಿಳ್ಕೊಳ್ಳೋದಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅಂತರಂಗದೊಳಗ. ಸಂಪೂರ್ಣ ಹಿಂಸೆ ಅಂದ್ರೆ ಏನ? ಮನವಚನ ಕಾಯ ಕೃತಕಾರಿತ ಅನುಮೋದನ. ಇದು ಒಂದು ರೀತಿಯಿಂದ ತಿಳಿದರೆ ಎಷ್ಟೊತ್ತು ತಿಳಿಯಬಹುದ್ರಿ ಇದರಿಂದ ವಿಚಾರ. ನಂತರ ಸಂಪೂರ್ಣ ಅರ್ಥ ಆತ. ಹಿಂಸೆನೇ ಎಲ್ಲಿ ಆದಿ ಇದೆಯೋ ಅದನ್ನೇ ಬಿಟ್ಟಿದ್ದಾನಂದ ಮೇಲೆ ಅದರ ನಂತರ ಯಾವ ಅಥವಾ ಅದರ ಆಧಾರದಿಂದ ಯಾವ ಅಥವಾ ಅದರದೇ ಪರಿವಾರ ರೂಪದಿಂದ ಯಾವ ಇತರ ಪಾಪಗಳಿದಾವೆಯೋ ಆ ಎಲ್ಲ ಪಾಪಗಳನ್ನು ಬಿಟ್ಟಿದ್ದಾನೆ. ನೋಡೋದ್ರೀಗ ಅವರನ್ನವರು ಇಷ್ಟು ಉಚ್ಚ ಸ್ಥಾನದಲ್ಲಿ ಇರುವಂಥ ಕೂಡ ಉಪಚಾರದಿಂದ ಮಹಾವ್ರತಿ ಸಂಪೂರ್ಣ ಬಿಟ್ಟಿದನ್ರಿ. ಏನೂ ಇಲ್ಲ, ಬರ್ತೇನಂತ ಹೇಳಿ ಮನೆಯವರಿಗೆ ಹೇಳಿಲ್ಲನು, ಮತ್ತು ಬರುವ ಭಾವನೂ ಇಲ್ಲ. ಮನೆಗೆ ಊರ ಮುಂದಿನ ವಸತಿಕೆಯೊಳಗ ವಾಸ ಮಾಡಿದಾನಲ್ಲ, ಔಷಧ ಉಪವಾಸ. ಹಿಂದಿನದ್ದ ಬಿಟ್ಟು ಬಂದದ್ರದ ವಿಚಾರ ಇಲ್ಲ. ಸ್ವಾಭಾವಿಕವಾಗಿ ಮತ್ತಲ್ಲಿ ಹೋಗಬಹುದರೇ, ಇಲ್ಲ ಅಂತಲ್ಲ. ಹೋಗ್ತಾನೋ ಅಂಥೇಳಿನೂ ನಿಯಮ ಇಲ್ಲ. ಅರೆ ಮಾತು ಹೀಗಿದೆ. ಧರ್ಮಯುಗದೊಳಗೆ ಹೇಗಿತ್ತು ಅಂತಂದ್ರೆ ಸಮವಸರಣಕ್ಕೆ ಹೋದವ ಮನೆಗೆ ಬರ್ತಾ ಅನ್ನೋದು ನಿಯಮ ಇರಲಿಲ್ಲರೇ. ಮತ್ತು ವ್ರತದ ಅಂಗೀಕಾರ ಮಾಡಿರುವ ಮಹಾವ್ರತದ ಅಭ್ಯಾಸ ರೂಪದಿಂದ ಪ್ರೋಷದ ಉಪವಾಸದ ಅಲ್ಲಿ ಪಾಲನೆ ಮಾಡ್ತಾ ಇರುವಂಥವ ಮತ್ತು ಅನುವ್ರತದೊಳಗೆ ಉಳಿತಾನೆ ಅಂಥೇಳಿ ಯಾರು ಹೇಳಕ್ಕೆ ಸಾಧ್ಯ ಇದೆ? ಆದರೂ ಕೂಡ ಉಪಚಾರದಿಂದ ಮಹಾವ್ರತಿ. ಯಾಕೆ? ಪ್ರತ್ಯಾಖ್ಯಾನ ವರ್ಣದ ಉದಯ ಇರುವುದರಿಂದ. ಉದಯ ಯಾಕಿದೆ ಅವನಿಗೆ? ಉದಯ ಯಾಕಿದೆ? ಅವನಲ್ಲಿ ಇನ್ನೂ ಆ ಪ್ರಕಾರದ ಅಂತರಂಗದ ಶುದ್ಧಿ ಆಗಿಲ್ಲ. ಯಾಕಾಗಿಲ್ಲ? ಅವ ಪ್ರತಿಜ್ಞಾಪೂರ್ವಕ ಪಂಚಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಇದು ಬಾಹ್ಯದ ಮಾತು, ಚರಣಾನಿ ಯೋಗದ ಮಾತು. ಆದರೆ ಯಾಕೆ ಮಾಡಿಲ್ಲ ಅಂತಂದ್ರೆ ಅವನಲ್ಲಿ ಇನ್ನೂ ಆ ಅಶುದ್ಧಿಯದ್ದ ಬಲ ಇದೆ ರೀ. ಅಶುದ್ಧಿದ ಬಲ ಇದೆ. ವ್ರತ ಯಾವಾಗ ತಗೊಳ್ತಾನ್ರಿ? ಅಶುದ್ಧಿಯ ಬಲ ಕಮ್ಮಿ ಆದ ನಂತರ, ಹೊರಟು ಹೋದ ನಂತರ. ಮತ್ತು ಪ್ರತಿಜ್ಞೆ ಯಾವುದರ ಸಲುವಾಗಿ ತಗೊಳ್ತಾನೆ? ಅಶುದ್ಧಿಯ ಅಂಶ ಕೂಡ ಪುನಃ ತಲೆ ಎತ್ತಬಾರದು. ಸಾಮಾನ್ಯ ಮಾತಿಲ್ಲ. ಅದಕ್ಕೆ ಬೋಧಪಾಹುಡದೊಳಗನ ಬಂತು ಏನ ಮಹಾವ್ರತ ಅವು ಸ್ವಯಂ ಮಹಾನದವು ಮತ್ತು ಮಹಾಪುರುಷರ ಅಂಗೀಕಾರ ಮಾಡಿರುವಂಥವರು. ಅದಕ್ಕೆ ಅವುಗಳಿಗೆ ಮುಂದೆ ಹೋಗಿ ಮತ್ತು ಮುನಿಗೆ ಸಪಕ್ಷಣಿ ಮುನಿಗೆ ಜಿನಬಿಂಬ ಜಿನಮುದ್ರ ಮತ್ತು ಜಿನಪತಿ ದಂಗ ಇದ್ದಾನಂತ ಅಂದ್ರನ್ನ ಯಾಕೆ ಹೇಳಿದಾರೆ? ಉಪಚಾರದಿಂದ ನೋಡ್ರಿ, ಆ ಭೂಮಿಕೆಗೆ ಅನುಸಾರವಾಗಿ ಭಾಷ್ಯದ ಕ್ರಿಯೆಗಳನ್ನು ಯಾಕೆ ಹೇಳಿದ್ದಾರೆ? ಅಲ್ಲಂತೂ ಬೋಧ ಮಾಡಿದ್ದಾರೆ. ಬೋಧಪಾಹುಡ ನಿಜವಾಗಿ ಕುಂದ ಸಾಹಿತ್ಯ ಕಲ್ಯಾಣಾಭಿಲಾಷಿ ಜೀವದ ಸಲುವಾಗಿ ಭವ ಪರಂಪರೆಯಿಂದ ಬಿಡುಗಡೆ ಹೊಂದುವ ಒಂದೇ ಒಂದು ಉದ್ದೇಶ, ಯಾವ ಜೀವದ ಆಂತರ್ಯದೊಳಗೆ ನಿರಂತರ ಪ್ರಬಲ ಆಗ್ತಾ ಇದೆಯೋ ಆ ಜೀವದ ಸಲುವಾಗಿ ಆ ಕುಂದ ಸಾಹಿತ್ಯ ಅಪೂರ್ವ ಕೊಡುಗೆ ಇದೆ ರೀ. ಅಪೂರ್ವ ಕೊಡುಗೆ. ಜಗತ್ತಿನೊಳಗೆ ಯಾರೂ ಅಂಥ ಕೊಡುಗೆಯನ್ನು ಕೊಡೋ ಸಾಧ್ಯ ಯಾರ ಸಲುವಾಗಿ ಕೂಡ. ಜನಬಿಂಬ, ಜನಪ್ರತಿಮೆ, ಜನಮುದ್ರೆ.
ನಮಗೆ ದೇವದರ್ಶನ, ಶಾಸ್ತ್ರ ಸ್ವಾಧ್ಯಾಯ, ತೀರ್ಥ ವಂದನ ಎಲ್ಲ ದುಡ್ಡು ಇರೋದ್ರಿಂದ ಬಹಳ ಸುಲಭ ಆಗಿಬಿಟ್ಟಿದೆ. ಸುಲಭ. ಆದರೆ ಅದು ದುಡ್ಡಿನಿಂದ, ದೇಹಬಲದಿಂದ, ಮಾನಾದಿಗಳಿಂದ ಪ್ರಾಪ್ತ ಆಗುವಂಥ ಮಾತೆ. ದೇವದರ್ಶನ ಕೂಡ ಎಷ್ಟು ದುರ್ಲಭ ಇದೆ ಈ ಜೀವಕ್ಕೆ. ಎಷ್ಟು ದುರ್ಲಭ ಇದೆ. ತಮಗೆ ನಾವು ಭ್ರಾಂತಿಯೊಳಗಿರ್ಬೋದು, ದಿನಾ ದೇವ ದರ್ಶನ ಮಾಡ್ತೇವಂತೆ. ಸಾಧ್ಯನೇ ಇಲ್ಲ, ಆಗಿಯೇ ಇಲ್ಲ. ಭಾವದೇವನ ಸ್ವೀಕಾರ ಇಲ್ಲದ ಜನದೇವನ ದರ್ಶನ ಆಗುವುದಿಲ್ಲ. ಇಲ್ಲಿ ಹೇಳುವಂಥ ಮಾತು ನಿಜವಾಗಿ ಬಹಳ ಉಚ್ಚ ಕೋಟಿದ್ದ ಇದೆ. ಪ್ರತ್ಯಾಖ್ಯಾನದ ಉದಯ ಮತ್ತು ಸಂಯಮ ಸ್ಥಾನದ ಪ್ರಾಪ್ತಿ ಇಲ್ಲ. ಇವು ಎರಡು ಶಬ್ದ ವಾಸ್ತವದಲ್ಲಿ ವಿಚಾರವಂತನಿಗೆ ವಿಚಾರದ ಆಳದಲ್ಲಿ ಇಳಿಯುವಂಥವು. ವಿಚಾರವಂತನಿಗೆ ಓದಿ ಬಿಡುವವನಿಗೆ ಏನೂ ಇಲ್ಲ. ಎರಡು ಶಬ್ದಗಳು. ಅಮೃತಚಂದ್ರಾಚಾರ್ಯ ಅಂಥವ್ರ ಅನ್ನೋದು ಮೊದಲು ಹೇಳಿದಂತೆ, ಅದನ್ನು ಲಕ್ಷ್ಯದೊಳಗೆ ತಗೊಳ್ಳೋದು. ಸಮಯ ಸಾರದ ತುಂಬೆಲ್ಲ ಏನು ಹೇಳಿದರೆ ಜ್ಞಾನಕ್ರಿಯಾ ಮೋಕ್ಷ, ಆತ್ಮಜ್ಞಾನಂ ಸ್ವಯಂ ಜ್ಞಾನಂ ನ ವಿಭೋದೆ ಅಪ್ಪ ಮತ್ತು ಉಭಯ ವಿರೋಧ ಧ್ವಂಸಿನಿ ಶಾಶ್ವತ. ಈ ಪ್ರಕಾರ ಘೋಷಣೆ ಮಾಡಿರುವಂಥ ಆಚಾರ್ಯ ದೇವ ಇಲ್ಲಿ ಎರಡು ಶಬ್ದದ ಮೇಲೆ, ಆ ಎರಡು ಶಬ್ದ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ, ಒಂದು ಸಂಯಮ ಸ್ಥಾನ, ಒಂದು ಪ್ರತ್ಯಾಖ್ಯಾನದ ಉದಯ. ಚರಿತ್ರ ಮೋಹೇ ಉದಯತಿ ಆಚಾರ್ಯ ದೇವರ ಶಬ್ದ ಇದೆ. ಉದಯತಿ ಚರಿತ್ರ ಮೋಹೆ. ಲಭತೇತು ಅದು ಲಭಿಸುವುದಿಲ್ಲ. ಯಾವುದ? ನ ಸಂಯಮ ಸ್ಥಾನ. ಸಂಯಮ ಸ್ಥಾನ. ಈ ಪ್ರಕಾರ ಹಿಂಸೆಯು ಅವಶೇಷವಿಲ್ಲದಂಥ ಶ್ರಾವಕನು ಉಪಚಾರದಿಂದ ಮಹಾವ್ರತಿಯೆಂದು ಕರೆಸಿಕೊಳ್ಳುತ್ತಾನೆ. ವಾಸ್ತವದಲ್ಲಿಯೇ ಅವನು ಮಹಾವ್ರತಿಯಿಲ್ಲ. ಏಕೆಂದರೆ ಪ್ರತ್ಯಾಖ್ಯಾನ ವರ್ಣ ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ ಯುಕ್ತನಿರುವುದರಿಂದ. ಹಾಗಾದರೆ ಕರ್ಮದ ಉದಯ ಯಾಕೆ ಹೋಗೋದ್ರಿ ಪ್ರಭು? ಅದರೊಳಗೆ ಅದನ್ನು, ಅದರಿಂದ ಸಹಿತದನು ಆ ಉದಯ ಹೇಗೆ ಹೋಗೋದು? ತಾನಾಗೆ ಸ್ವಕಾಲದಲ್ಲಿ ಹೋಗ್ತಿದೆಯೋ ಅಥವಾ ಇವನು ಪುರುಷಾರ್ಥದಿಂದ ಹೋಗುವಂಥದ್ದಿದೆ? ಇವನು ಪುರುಷಾರ್ಥ. ಎಂಥ ಪುರುಷಾರ್ಥ! ಪ್ರತ್ಯಾಖ್ಯಾನ ವರ್ಣ ಚಾರಿತ್ರ ಮೋಹನೀಯ ಕರ್ಮದ ಉದಯದಲ್ಲಿ ಯುಕ್ತನಿರುವುದರಿಂದ ಆ ಶ್ರಾವಕನು ಮಹಾವ್ರತ ಸಂಯಮಕ್ಕೆ ಪ್ರಾಪ್ತನಾಗುವ ಸಾಧ್ಯತೆ ಇದೆ. ಹಾಗಾದರೆ ಮಹಾವ್ರತ ಸಂಯಮಕ್ಕೆ ಪ್ರಾಪ್ತ ಆಗಬೇಕಾದ್ರೆ ಏನಾಗೋದ? ಆ ಉದಯ ಏನಿದೆಯಲ್ಲ ಅದು ಹೊರಟು ಹೋಗ್ಲಿಕ್ಕೆ ಬೇಕು. ಯಾವ ಉದಯ? ಪ್ರತ್ಯಾಖ್ಯಾನ. ಹೊರಟು ಹೋಗೋದಂತಂದ್ರೆ ಏನು? ಕ್ಷಯ ಆಗೋದು, ಉಪಶಮ ಆಗೋದು. ಪ್ರತ್ಯಾಖ್ಯಾನ ಆಗೋದು. ಉಪಶಮ ಯಾವ ರೀತಿ ಆಗೋದ? ಯಾವ ರೀತಿ ಉಪಶಮ ಆಗೋದು? ಉಪಶಮ ಅಂತ ಹೇಳ್ತಾರೆ. ಕ್ಷಯ ಅಂದ್ರೆ ನಷ್ಟನ, ಇರೋದನೇ ಇಲ್ಲ. ಆದ್ರೆ ಒಮ್ಮೆಲೆ ಕ್ಷಯ ಆಗೋದಿಲ್ಲ. ಉಪಶಮ ಯಾವ ರೀತಿ ಆಗೋದ? ಯಾವ ರೀತಿ? ಅದು ಪುನಃ ಆ ರೀತಿ ಉದಯಕ್ಕೆ ಬರೋದನೇ ಇಲ್ಲ. ಅದಕ್ಕೆ ಉಪಶಮ. ಈ ಅನುದಯ, ಸರ್ವಘಾತಿ, ದೇಶಘಾತಿ ಅವೆಲ್ಲ ಬಿಡ್ರಿ. ಉಪಶಮ ಶಬ್ದದ ಅರ್ಥ ಏನಿದೆ? ಅದು ಪುನಃ ದಬಾಯಿಸಿ. ಹೇಗೆ ದಬಾಯಿಸಿ? ಪುನಃ ಆ ರೂಪದಿಂದ ಅದು ಉದಯಕ್ಕೆ ಬರುವುದಿಲ್ಲ. ಸಂಜೋಲನ ರೂಪ ತಾಳೆ ಬರ್ತಿದೆ. ಅದು ಪ್ರತ್ಯಾಖ್ಯಾನ ವರ್ಣ ಇದೆಯಲ್ಲ, ಅದನ್ನು ಹೇಗೆ ದಬಾಯಿಸೋದ ಅಂತಂದ್ರೆ ಪುನಃ ಅದು ಆ ರೂಪದಿಂದ ತಲೆ ಎತ್ತೋದಿಲ್ಲ. ಅದನ್ನೇ ಅನುದಯ. ಆ ರೂಪದಿಂದ ಅದು ಉದಯಕ್ಕೆ ಬರುವುದಿಲ್ಲ. ಈಗ ನೋಡ್ರಿ, ಮಿಥ್ಯಾತ್ವದ್ದು ಮೂರು ಪ್ರಕೃತಿ ಮತ್ತು
ಚಾರಿತ್ರ ಮೋಹನೆಯದ್ದು 4 ಪ್ರಕೃತಿ ಯಾವಾಗ ಸಮ್ಯಕ್ ದರ್ಶನ ಆಗ್ತಿದೆಯಲ್ಲ ಆವಾಗ ಅವೇನು ಉಪಶಮ ಸಮ್ಯಕ್ ದರ್ಶನ ಪ್ರಥಮೋಪಶಮ ಸಮ್ಯಕ್ ದರ್ಶನ ಆಗ್ತಿದೆಯೋ ಆವಾಗ ಅವು ಹೇಗೆ ದಬಾಯಿಸಲ್ಪಡ್ತಾವು ಅಂತಂದ್ರೆ ಮಿಥ್ಯಾತ್ವ ರೂಪದಿಂದ ಸಮ್ಯಕ್ ಮಿಥ್ಯಾತ್ವ ರೂಪದಿಂದ ಉದಯಕ್ಕನ ಬರುವುದಿಲ್ಲ. ಅನಂತಾನುಬಂಧಿ ಕ್ರೋಧಮಾನ ಮಾಯಾ ಲೋಭ ರೂಪದಿಂದ ಉದಯಕ್ಕನ ಬರುವುದಿಲ್ಲ. ಸಮ್ಯಕ್ ಪ್ರಕೃತಿ ರೂಪದಿಂದ ಅಪ್ರತ್ಯಾಖ್ಯಾನಾವರಣ ರೂಪ ಧಾರಣ ಮಾಡಿ ಅವು ಬರ್ತಾವ್ರೆ. ಮಿಥ್ಯಾತ್ವದ ಪ್ರಕೃತಿ ಇದೆಯಲ್ಲ 3 ದರ್ಶನ ಮೋಹನಿಯದ್ದು ಮಿಥ್ಯಾತ್ವ ಇದೆ, ಸಮ್ಯಕ್ ಮಿಥ್ಯಾತ್ವ ಇದೆ, ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವ ಇದೆ. ಅಲ್ಲಿ ಉಪಶಮ ಆದ ನಂತರ ಅಲ್ಲಿ ಮಿಥ್ಯಾತ್ವದ ನಾಶ ಆಗಿಲ್ಲ. ಆದರೆ ಆ ಮಿಥ್ಯಾತ್ವ ಆತ್ಮನ ಅನುಭೂತಿ ಆದ ನಂತರ ಅವನಿಗೆ ಒಂದು ವೇಳೆ ಮುಂದೆ ಉಪಶಮಿಸಲು ಕಾಲಿಟ್ಟಿದಂದ್ರೆ ಅದರ ಮೇಲೆ ಹೇಗೆ ಕಾಲಿಟ್ಟಿದನು ಅಂತಂದ್ರೆ ಅದು ಪುನಃ ಆ ಸಾಮರ್ಥ್ಯದಿಂದ ಮೇಲೆ ಬರುವುದಿಲ್ಲ. ಅದು ಸಮ್ಯಕ್ ಪ್ರಕೃತಿಯ ರೂಪದಿಂದ ಬರ್ತಿದೆ. ಸಮ್ಯಕ್ ಪ್ರಕೃತಿ ಮಿಥ್ಯಾತ್ವ ಮತ್ತು ಸಮ್ಯಕ್ ಮಿಥ್ಯಾತ್ವ ರೂಪದಿಂದ ಅದು ಉದಯಕ್ಕೆ ಬರುತ್ತದೆ. ಸಮ್ಯಕ್ ಪ್ರಕೃತಿ ಇದೆಯಲ್ಲ ಮಿಥ್ಯಾತ್ವ ಇದ್ದದ್ದನ್ನು ಸಮ್ಯಕ್ ಪ್ರಕೃತಿಯ ರೂಪದಿಂದ ಉದಯಕ್ಕೆ ಬರ್ತದೆ. ಅನಂತಾನುಬಂಧಿ ಇದೆಯಲ್ಲ ಅದು ಅಪ್ರತ್ಯಾಖ್ಯಾನ ರೂಪದಿಂದ ಉದಯಕ್ಕೆ ಬರ್ತದೆ. ಅಲ್ಲಿ ದಬಾಯಿಸಿದಲ್ಲೇನ ಅದರದ್ದು ಆ ಪ್ರಕಾರ ಪರಿವರ್ತನೆ. ಹಾಗಾದ್ರೆ ಇಲ್ಲಿಯೇ ಸಂಯಮ ಸ್ಥಾನ ಬರಬೇಕಾದ್ರೆ ಆ ಯಾವ ಇದೆಯಲ್ಲ ಪ್ರತ್ಯಾಖ್ಯಾನಾವರಣ ಕಷಾಯ, ಆ ಕಷಾಯದ ಉದಯದೊಳಗೆ ಅವನು ಯುಕ್ತದನು. ಆ ಉದಯದ ಮೇಲೆ ಯಾವಾಗ ಆರೂಢ ಆಗ್ತಾನೋ ಆವಾಗ ಸಂಯಮದ ಪ್ರಾರಂಭ. ಅದಕ್ಕೆ ಕರ್ಮ ಸಾಪೇಕ್ಷ ಪ್ರಕೃತಿ ಸಾಪೇಕ್ಷ ಕಥನಿದ್ರೂ ಕೂಡ ಅಲ್ಲೆಲ್ಲ ಸರ್ವತ್ರ ಜೀವದ ಕಾರ್ಯ ಇದೆ, ಜೀವದ್ದೇ ಕಾರ್ಯ ಇದೆ. ಜೀವ ಎಲ್ಲಿಯವರೆಗೆ ಯಾವ್ಯಾವ ರೀತಿಯಿಂದ ಯಾವ್ಯಾವ ಭೂಮಿಕೆಯೊಳಗ ದುರ್ಬಲದನೋ ಅವನ ದುರ್ಬಲತೆಯನ್ನು ಆ ಕರ್ಮದ ಮೂಲಕ ಹೇಳ್ತಾರೆ. ಇದರ ಉದಯ ಇದೆ, ಅದಕ್ಕೆ ಅವನಲ್ಲಿ ಆಗುವುದಿಲ್ಲ. ಆದರೆ ಉದಯದ ಕಾರಣದಿಂದ ಆಗುವುದಿಲ್ಲ ಅನ್ನುವ ಮಾತೆಲ್ಲ ಇವು ಆ ಉದಯವನ್ನು ನಿವಾರಣೆ ಮಾಡುವ ಸಲುವಾಗಿ ಅಥವಾ ಮೆಟ್ಟಿ ನಿಲ್ಲುವ ಸಲುವಾಗಿ ಇವನಲ್ಲಿ ಇನ್ನೂ ಬಲ ಬಂದಿಲ್ಲ. ಇಷ್ಟು ಅರ್ಥ ಇದೆ. ಜನಾಗಮ ನಿಜವಾಗಿನ ಬಹಳ ಸುಂದರ ಇದೆ. ಆದರೆ ಅದು ಸುಂದರವಾಗಿ ಕಾಣಬೇಕಾದ್ರೆ ಅದರದ ಸುಂದರತೆಯಿಂದ ಆಹ್ಲಾದ ಆಗಬೇಕಾದ್ರೆ ನಮ್ದು ಅನಾದಿ ಅಸುಂದರತೆಯೊಳಗೆ ಹೀನತೆ ಬರಬೇಕು. ಅನಾದಿ ಅಸುಂದರತೆಯೊಳಗೆ ಯಾವಾಗ ಹೀನತೆ ಬರ್ತಿದೆ, ಕಮ್ಮಿಪನ ಬರ್ತಿದೆ, ಆವಾಗ ಅದರ ಸಲುವಾಗಿ ಮನುಷ್ಯ ಜೀವನದೊಳಗ ಯಾವ ನಿರ್ದಿಷ್ಟ ಕರ್ತವ್ಯಗಳದ್ದು ನಿರ್ದಿಷ್ಟ ಭೂಮಿಕಾ ಇರ್ತಿದೆ ಅದನ್ನು ದಾಟಿದ ನಂತರ ಸಂಪೂರ್ಣ ನಿವೃತ್ತಿಯಿಂದ ನಿರ್ಭಾರನಾಗಿ ಆ ಅಸುಂದರತೆಯನ್ನು ಬಿಟ್ಟುಕೊಟ್ಟು, ಅಸುಂದರತೆಯನ್ನ ನಾನಿದು ಮಾಡ್ತೇನೆ, ನಾನಿದನ್ನು ಮಾಡಾಮದೆ ಅದನ್ನೆಲ್ಲ ಬಿಟ್ಟುಕೊಟ್ಟು ಆ ಭೂಮಿಕೆಗೆ ಅನುಸಾರವಾಗಿ ಕರ್ತವ್ಯ ಆದದ್ದೇ ಇದೆ. ಅಲ್ಲ ಈಗ ಒಂದು ಸುಂದರವಾದಂಥ ಅವಕಾಶ ತಮಗೆ ಪ್ರಾಪ್ತ ಇದೆ. ಏನ ಆ ಒಳಗಿನ ಸುಂದರ ತತ್ವವನ್ನು ಈ ಪರಮ ಸುಂದರ ತ್ರಿಲೋಕ ಸುಂದರ ಇರುವಂಥ ಜಿನವಾಣಿಯ ಆಶ್ರಯ ತಗೊಂಡ ಅದರ ಉಪಲಬ್ಧಿ, ಅದರ ಮಹಿಮೆ ಮಾಡೋದು. ಇನ್ನೇನು ವಸ್ತ್ರದ ಮಹಿಮೆ ಮಾಡುವ ವಯಸ್ಸು ಉಳಿಯಲಿಲ್ಲ. ಶರೀರದ ಕಡೆಗೆ ಅಭಿಮಾನ ಪಟ್ಟುಕೊಳ್ಳುವ ಹಾಗೆ ಅದನ್ನು ತೀಡಿತಿದ್ದುವ ವಯಸ್ಸು ಉಳಿಯಲಿಲ್ಲ. ಹಾಗಾದರೆ ಈಗೇನು ಮಾಡುವುದಿದ್ದೀರಿ? ಮಕ್ಕಳ ಆದಾಯದ ಏನೋ ಒಂದು ಕರ್ತವ್ಯ ದಂಡಿಗೆ ಹತ್ತಿತ್ತು ಇದ್ದೀರಿ. ಇಂಥ ವೇಳೆದೊಳಗ ನಾವು ಓರ್ವ ಶುದ್ಧಾತ್ಮನ ಉಪಲಬ್ಧಿಯ ಸಲುವಾಗಿ, ಅಂತಃತತ್ವದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಸರ್ವಜ್ಞ ಪ್ರಣೀತ ಶಾಸನೇನ ಉಪಲಬ್ಧ ಇದೆ ಮಹಾಭಾಗ್ಯದಿಂದ ಅದರದ ಅವಲಂಬನೆ ಮಾಡೋದ
ಮತ್ತು ನಮ್ಮ ಜೀವನವನ್ನು ಈ ಲೋಕದಿಂದ ಭಿನ್ನ ಮಾಡುತ್ತೆ. ಅಂದ್ರೆ ನಮಗೆ ಅಲೌಕಿಕ ತತ್ವ ಹಸ್ತಗತ ಆಗುತ್ತೆ. ವಾಸ್ತವದಲ್ಲಿ ಅವನು ಮಹಾವ್ರತಿ ಇಲ್ಲ, ಏಕೆಂದರೆ ಪ್ರತ್ಯಾಖ್ಯಾನಾವರಣ ಚಾರಿತ್ರಮೋಹನೀಯ ಕರ್ಮದ ಉದಯದಲ್ಲಿ ಯುಕ್ತನಿರುವುದರಿಂದ ಆ ಶ್ರಾವಕನು ಮಹಾವ್ರತ ಸಂಯಮಕ್ಕೆ ಪ್ರಾಪ್ತನಾಗುವ ಸಾಧ್ಯತೆ. ಆಚಾರ್ಯ ಅಮೃತಚಂದ್ರ ದೇವರ ಜ್ಞಾನ ಪ್ರತಿಭಾ ಇಲ್ಲೇನು ಮಂಕಾಗಿದ್ದಾವೆ, ಏನು ಇನ್ನಷ್ಟು ಪ್ರಖರ ಆಗಿದ್ದಾವೆ, ಇನ್ನಷ್ಟು ಪ್ರಖರ ಆಗಿದ್ದಾವೆ. ಸಮಯ ಸಾರದೊಳಗ ಯಾವ ಶ್ರದ್ಧೆಯ ವಿಷಯದ ಕುರಿತು ಘೋಷಣೆ ಮಾಡಿದ್ರು, ಗರ್ಜನೆ ಮಾಡಿದ್ರು, ಅದೇನು ಇಲ್ಲಿ ಮಂದಾಗಿದೆಯೋ ಅಥವಾ ಅಂತರ್ಮುಖ ಆಗಿ ಕಾರ್ಯಪ್ರವೃತ್ತ ವಿಚಾರ ಮಾಡೋಣ. ಇವು ಎರಡು ಶಬ್ದ ಅಮೃತ ಚಂದ್ರಾಚಾರ್ಯರ ಮುಖದಿಂದ ಬರಬೇಕಾದ್ರೆ ಈ ಚರಣಾನುಯೋಗದ್ದ, ಈ ವ್ರತಬದ್ಧತೆಯಿಂದ, ಇದು ಬಾಕ್ಯದ್ದ ಎಷ್ಟು ಅವಶ್ಯಕ ಇದೆ. ಸಮಯ ಸಾರದ ಟೀಕೆ ಬರೆದಂಥ ಅಮೃತ ಚಂದ್ರಾಚಾರ್ಯ ದೇವ ಪುರುಷಾರ್ಥ ಸಿದ್ಧಿ ಉಪಾಯ ಅಂಥೇಳಿ ಶ್ರಾವಕನ ಆಚಾರದ ಮಾತು ಬರೀಬೇಕಾದ್ರೆ ಆ ಕಾಲದೊಳಗನು ಜನರ ಮಾನಸಿಕ ಸ್ಥಿತಿ ಆಗಿರ್ಬೋದು, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟು ಹಗುರವಾದ ಪ್ರವೃತ್ತಿ ಇರಬಹುದು. ಇದು ಕಂಡು ಬರ್ತಿದೆ. ಸಮಯ ಸಾರ, ಪ್ರವಚನ ಸಾರ, ಪಂಚಾಸ್ತಿಕಾಯ, ಈ ಮೂರರ ಮೇಲೆ ಅತ್ಯಂತ ಸುಂದರವಾದಂಥ ಟೀಕೆಗಳನ್ನು ಬರೆದಿರುವಂಥ ಅಮೃತ ಚಂದ್ರಾಚಾರ್ಯರಿಗೆ ಈ ಶ್ರಾವಕನ ಆಚರಣೆಯ ಮಾತು ಹೇಳಬೇಕಾದಂಥ ಪ್ರಸಂಗ ಯಾಕೆ ಬಂತು? ಇದನ್ನು ವಿಚಾರ ಮಾಡಿದ್ರೆ ನಮ್ಮಂಥ ಜೀವರುಗಳ ಆವಾಗ ಕೂಡ ಇದ್ದಾರೆ. ನಮಗೆ ಸಂಯಮದ ಸಲುವಾಗಿ ಎಷ್ಟು ಅಭಿರುಚಿ ಇದೆ ಬಾಲಚಂದ್ರಭಾಯಿ, ಎಷ್ಟಿದೆ? ಯಾಕಿಲ್ಲ ಅಂತಂದ್ರೆ ಆ ಸಮಯ ಸಾರದ ವಿಷಯ ನಮಗೆ ತಿಳಿದಿಲ್ಲ. ಸಮಯ ಸಾರದ ವಿಷಯ ತಿಳಿದು ಬಂದ ನಂತರ ಸಂಯಮದ ರುಚಿ ಉತ್ಪನ್ನ ಆಗುವುದಿಲ್ಲ. ಹೀಗೆ ಮಾತೇ ಇಲ್ಲ. ಸಂಯಮದ್ದನ ಯಾವ ಗದ್ದಲದೊಳಗದನೋ ಅವನಿಗೆ ಸಮಯ ಸಾರ ತಿಳಿಯೋ ಸಾಧ್ಯ. ಹೀಗಿದೆ ಇದು. ಒಂದೇ ನಾಣ್ಯದ ಎರಡು. ಅಂತರಂಗದ ಪರಿಶುದ್ಧಿಯ ಜೊತೆಗೆ ಬಾಹ್ಯದ ಪ್ರತಿಬಂಧ ಅವಶ್ಯಕ ಇದೆ. ಪ್ರತಿಬಂಧ, ಅವ ಅಂತರಂಗದೊಳಗೆ ಶುದ್ಧಾತ್ಮನನ್ನು ತಿಳಿದಿದನು, ರತ್ನತ್ರಯ ಮಾರ್ಗದ ನಿರ್ಣಯ ಮಾಡಿದನು ಮತ್ತು ಸ್ವಚ್ಛಂದಿ ಇದನ್ನು. ಆದರೆ ಸಂಪದದೊಳಗೂ ಕೂಡ ಮಾತು ಬಂತಲ್ಲ, ಏನು ಬಂತು? ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುತ್ತಾನೆ. ಕ್ರಿಯಾವಾದಿ ಕ್ರಿಯೆಯೊಳಗೆ ಯಾವ ಪ್ರಕಾರ ಅದನ್ನು ಮತ್ತು ಇವ ಜ್ಞಾನನಯ ದೊಡ್ಡ ದೊಡ್ಡ ಮಾತು ಹೇಳ್ತಾನೋ, ಸ್ವಚ್ಛಂದವಾಗಿ ಪಾಪದೊಳಗೆ ಪ್ರವೃತ್ತಿ ಮಾಡ್ತಾನೋ. ನಿಜವಾಗಿ ಯಾವ ರೀತಿ ಅದ ಅಂಕುಶ ಇದೆಯೋ ಈ ಉನ್ಮತ್ತ ಮನಸ್ವರೂಪದ ಹಾನಿಗೆ ಯಾವ ರೀತಿ ಅಂಕುಶ ಇದೆ ನೋಡ್ಬೇಕ್ರಿ. ಆಚಾರ್ಯರ ಜೀವಗಳ ಸಲುವಾಗಿ ಎಂಥ ಕರುಣೆ ಮಾಡಿದರು ಅಂತಂದರೆ ಯಾವ ರೀತಿಯಿಂದ ಅಮಾರ್ಗದೊಳಗೆ ಹೋಗಬಾರ್ದು, ಈ ರೀತಿ ಅವರ ಮಾಡಿದರನು ಕೂಡ ಅಷ್ಟ ಸಾವಧಾನತೆ, ಅಷ್ಟ ಕರುಣೆಯಿಂದ ಹೇಳಿದರನು ಕೂಡ ಈ ಜೀವ ಕೊನೆಗೆ ಏನು ಮಾಡ್ತಾನೆ? ತನ್ನ ಭವಿತವ್ಯದ ಅನುಸಾರನ ಗಮನ